ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, HSTR, GPSTR, PSTR, ಕರ್ನಾಟಕ TET ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ಗಳು ಆ್ಯಪ್ನ ಮೂಲಕ ಬರುತ್ತೆ ಸ್ನೇಹಿತರೆ. ಈ ಸಾಧನಶಂಕರ್ ಅಕಾಡೆಮಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಎಲ್ಲ ಮಾಹಿತಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಏನು ಆ ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಕೆಲವೇ ದಿನಗಳಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ. ಆ್ಯಪನ್ನು ನೋಡಿ ಎಂಜಾಯ್ ಮಾಡಿ. ಈಗ ಸಿಂಪಲ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ PC ಯಿಂದ DC ಸುಮ್ಮನೆ ChatGPTಗೆ ಹೋದಾಗ ChatGPT ಒಂದು 10 ಕ್ವಶನ್ ಕೊಟ್ಟಿದೆ. ಆ 10 ಕ್ವಶನ್ನ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರೋಣ ಅಂತ. ಕ್ಲಿಯರ್? ಎಸ್ಪೆಷಲಿ ಸರ್ ಇದು ಸ್ಟ್ರಕ್ಚರ್ ಪ್ಯಾಟರ್ನ್ ಮತ್ತು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಅದ್ರ ಮೇಲೆ ಈವನ್ HSTR GPSTR ಅಂತಾನೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಇವೆಲ್ಲ. ಪರಮಾಣುವಿನ ರಚನೆ ಮತ್ತು ಧಾತುಗಳ ವರ್ಗೀಕರಣ ಅಂತ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್. ಓಕೆ, ಫಸ್ಟ್ ಕ್ವಶನ್. ಓಕೆ ಸರ್, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಪರಮಾಣುವಿನ ಕೇಂದ್ರದಲ್ಲಿರುವ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೊಟ್ಟಿದ್ದಾರೆ ಸರ್. ಪರಮಾಣು ಅಂದ್ರೆ ಒಂದು ಧಾತುವಿನ ಅಥವಾ ಒಂದು ವಸ್ತುವಿನ ಅತ್ಯಂತ ಚಿಕ್ಕ ಕಣ. ಹೌದು ಸರ್, ಪರಮಾಣು. ಈ ಪರಮಾಣು ಅಂದ್ಮೇಲೆ ಇಲ್ಲಿ ಅನೇಕ ಕವಚಗಳಿರುತ್ತೆ. ಹೌದು ಸರ್. ಆ ಕವಚಗಳ ಮಧ್ಯ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಬೀಜ ಕೇಂದ್ರ ಅಂತ ಕರಿತೀವಿ. ಹೌದು, ನ್ಯೂಕ್ಲಿಯಸ್ ಅಂತ ಕರಿತಾ ಹೋಗ್ತೀವಿ. ಈ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದವನು ಯಾರು? ಹೌದು ಸರ್, ಕಂಡುಹಿಡಿದ. ಈ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದವನು ಯಾರು? ಓಕೆ ಸರ್. ನನಗೆ ಗೊತ್ತಿರೋ ಹಾಗೆ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಇರುತ್ತೆ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ಅದ್ರ ಸುತ್ತಲೂ ಎಲೆಕ್ಟ್ರಾನ್ಗಳು ಏನಾಗ್ತಾ ಇರುತ್ತೆ? ರಿವಾಲ್ವ್ ಇರುತ್ತೆ. ಹೌದು ಸರ್, ಸುತ್ತ ಇರುತ್ತೆ. ಹಾಗಾದ್ರೆ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನು ಹೊಂದಿರತಕ್ಕಂತ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸರ್. ನನ್ನ ಪ್ರಕಾರ ಹೌದು ಸರ್, ಅರ್ನೆಸ್ಟ್ ರದರ್ಫೋರ್ಡ್ ಸರಿ ಇದೆ ಸರ್. ಅದು ಮೋಸ್ಟ್ಲಿ ಅವನು ಅಂದರೆ ಸರ್ ಆಲ್ಫಾ ರೇಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸೊ ಆಲ್ಫಾ ರೇಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನಾಗುತ್ತೆ ನಮಗೆ, ಸೊ ಅವನು ಒಂದಿಷ್ಟು ಅಬ್ಸರ್ವೇಷನ್ಸ್ ಕೊಡ್ತಾನೆ. ಸೊ ಆ ಅಬ್ಸರ್ವೇಷನ್ಸ್ ಏನಾಗುತ್ತೆ, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ ಅಂದರೆ ನಮಗೆ ಸೆಂಟರಲ್ಲಿ ನಮಗೆ ಸ್ವಲ್ಪ ಮಾಸ್ ಜಾಸ್ತಿ ಮಾಸ್ ಇರುತ್ತೆ, ಔಟ್ ಸೈಡ್ ಅದ್ರ ಮಧ್ಯೆ ಏನಾಗುತ್ತೆ ಸ್ವಲ್ಪ ನಮಗೆ ಸ್ಪೇಸ್ ಇರುತ್ತೆ ಅಂತ ಹೇಳಿರ್ತಾನೆ ಸರ್. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಏನು ಮಾಡ್ತಾನೆ, ಬಂಗಾರದ ತಿಳು ಹಾಳೆ ತಗೊಂಡು ತಿನ್ ಗೋಲ್ಡ್ ಫೈಲ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾನೆ ಸರ್. ಅದ್ರ ಮೇಲೆ ಆಲ್ಫಾ ರೇಸ್ನ ಪಾಸ್ ಮಾಡ್ತಾನೆ. ಹಾಂ ಸರ್, ಕೆಲವು ರೇಸ್ಗಳೇನಾಗ್ತವೆ ರಿಫ್ಲೆಕ್ಟ್ ಆಗ್ತವೆ, ಕೆಲವು ರೇಸ್ಗಳು ಪಾಸ್ ಆಗ್ತಾ ಹೋಗ್ತವೆ. ರಿಫ್ಲೆಕ್ಟ್ ಯಾಕಾಗತ್ತೆ ಅಂದ್ರೆ ಅಲ್ಲಿ ಸಿಮಿಲರ್ ಏನಾಗ್ತವೆ, ಆಟೋಮೆಟಿಕ್ ಆಗಿ ರಿಫ್ಲೆಕ್ಟ್. ಹೌದು ಸರ್, ಹೌದು. ಹಾಗಾದ್ರೆ ಈ ಆಟಮ್ ಒಳಗಡೆ ಯಾವ್ದೊಂದು ಸಿಮಿಲರ್ ಚಾರ್ಜ್ ಇರುತ್ತೆ ಅಂತ ಹೇಳಿ ಈ ನ್ಯೂಕ್ಲಿಯಸ್ ಡಿಸ್ಕವರ್ ಸಿಮಿಲರ್ ಚಾರ್ಜ್ ಇದೆ, ಅಥವಾ ಯಾವುದೋ ಒಂದು ಮಾಸ್ ಇದೆ ಸರ್. ಈಗ ಏನೋ ನಮಗೆ ರಿಫ್ಲೆಕ್ಟ್ ಆಗ್ಬೇಕಂದಾಗ ಅಲ್ಲಿ ಖಾಲಿ ಸ್ಪೇಸ್ ಇದೆ, ರಿಫ್ಲೆಕ್ಟ್ ಆಗಲ್ಲ, ಸಡನ್ ಹೋಗ್ಬಿಡುತ್ತೆ. ಬಟ್ ಅಲ್ಲಿ ಏನೋ ಒಂದು ಮಾಸ್ ಇದೆ ಅಂತ ಅಂದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಅವನೇನು ಮಾಡ್ತಾನೆ ಅಂದಾಗ ಕೆಲವೊಂದಿಷ್ಟು ರೇಸ್ ಏನು ಮಾಡ್ತವೆ, ಸೊ ಡೈರೆಕ್ಟಾಗಿ ಹೋಗಿ ನ್ಯೂಕ್ಲಿಯಸ್ಸಿಗೆ ಬಡಿದಾಗ ಮಧ್ಯೆ ಹೊಡೆದಾಗ ರಿಫ್ಲೆಕ್ಟ್ ಆಯಿತು. ಸೊ ಅದೇ ಒಂದಿಷ್ಟು ಸೈಡಿಗೆ ಎಡ್ಜಿಗೆ ಆಟಮ್ ಎಡ್ಜಿಗೆ ನ್ಯೂಕ್ಲಿಯಸ್ ಎಡ್ಜಿಗೆ ಬರೆದಾಗ ಏನಾಯ್ತು, ಅದು ಸೊ ನಮಗೆ ಡಿಫ್ಲೆಕ್ಟ್ ಆಯಿತು, ಜಸ್ಟ್ ರಿಫ್ಲೆಕ್ಟ್ ಆಗಲಿಲ್ಲ, ಡಿಫ್ಲೆಕ್ಟ್ ಆಯಿತು. ಸೊ ಕೆಲವೊಂದಿಷ್ಟು ರೇಸ್ ಏನಾಯಿತು, ಇದು ಮತ್ತೆ ಖಾಲಿ ಸ್ಪೇಸ್ ಇದೆ ಇವಾಗ ಪಾಸ್ ಆಗಿ ಹೋಯಿತು. ಸೊ ಈ ಅಬ್ಸರ್ವೇಷನ್ ಇಟ್ಕೊಂಡು ಏನು ಮಾಡ್ತಾನೆ, ಸೆಂಟರ್ ಆಫ್ ಆಟಮಲ್ಲಿ ಏನಾಗುತ್ತೆ ನಮಗೆ ಒಂದಿಷ್ಟು ಮಾಸ್ ಇದೆ, ಅದನ್ನೇನಂತ ಕರೆದವನು ನ್ಯೂಕ್ಲಿಯಸ್ ಅಂತ ಹೇಳ್ತಾ ಹೋಗ್ತಾನೆ ಸರ್. ಈ ನ್ಯೂಕ್ಲಿಯಸ್ ಅನ್ನು ಮೋಸ್ಟ್ಲಿ 1911 ಅಂತ ಅನ್ಕೊಂಡು. ಹಾಂ ಸರ್. ಈ ಟೈಮಲ್ಲಿ ನ್ಯೂಕ್ಲಿಯಸ್ ಅನ್ನ ಫಸ್ಟ್ ಡಿಸ್ಕವರ್ ಮಾಡಿದವನು ಯಾರಪ್ಪ ಅಂತ ಕೇಳಿದ್ರೆ ರದರ್ಫೋರ್ಡ್. ಓಕೆ ಸರ್. ನೆಕ್ಸ್ಟ್ ಜೆ ಥಾಮ್ಸನ್ 1897 ಅಲ್ಲಿ ಜೆ ಥಾಮ್ಸನ್ ಎಲೆಕ್ಟ್ರಾನ್. ಹೌದು ಸರ್, ಎಲೆಕ್ಟ್ರಾನ್ ಸೇಮ್ ಆಲ್ಫಾ ರೇಸ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅನ್ನ ಯೂಸ್ ಮಾಡ್ತಾನೆ ಸರ್. 1932 ಅಲ್ಲಿ ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಅನ್ನ ಡಿಸ್ಕವರ್ ಮಾಡ್ತಾನೆ ಸರ್. ಕ್ಲಿಯರ್? ಓಕೆ ಸರ್. ನೆಕ್ಸ್ಟ್ ಈ ನ್ಯೂಕ್ಲಿಯಸ್ ನ ಸುತ್ತ ಎಲೆಕ್ಟ್ರಾನ್ಗಳು ಯಾವ ರೀತಿ ರಿವಾಲ್ವ್ ಆಗ್ತಿದೆ ಅನ್ನೋದನ್ನ ನೀಲ್ಸ್ ಬೋರ್. ಹೌದು ಸರ್, ಎಸ್. ಒಂದು ನ್ಯೂಕ್ಲಿಯಸ್ ನ ಸುತ್ತ ಏನು ಎಲೆಕ್ಟ್ರಾನ್ಗಳೇನಿದೆ ಅದು ಯಾವ ರೀತಿ ತನ್ನದೇ ಆಗಿರತಕ್ಕಂಥ ಕಕ್ಷೆಗಳಲ್ಲಿ ಪ್ಲಾನೆಟರಿ ಮಾಡೆಲ್ ಅಂತ ಹೇಳ್ತಾ ಹೋಗ್ತೀವಿ ಸರ್ ನಾವು. ಯಾವ ರೀತಿ ಚಲಿಸುತ್ತೆ ಅಂತ ಅದು ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಕರಿತೀವಿ. ಪ್ಲಾನೆಟರಿ ಮಾಡೆಲ್ ಆಫ್ ಆಟಮ್ ಅಂತ ಸುತ್ತವೆ, ಆ ರೀತಿಯಾಗಿ ಎಲೆಕ್ಟ್ರಾನ್ಗಳು ಸುತ್ತ ಹೋಗುತ್ತೆ ತನ್ನದೇ ಆಗಿರತಕ್ಕಂಥ ಕಕ್ಷೆಗಳಲ್ಲಿ. ಹೌದು ಸರ್. ಆರ್ಬಿಟಲ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಯಾರು ಕೊಡ್ತಾನೆ? ನೀಲ್ಸ್ ಬೋರ್. ಸೊ ಇಲ್ಲೇ ಸರ್, ಇಲ್ಲಿ ಮಾಡೆಲ್ಸ್ಗಳು ಬಂದ್ಬಿಟ್ಟು ಸರ್, ಆಟಮ್ಸ್ ಮೇಲೆ ನಮಗೆ ಒಂದಿಷ್ಟು ಮಾಡೆಲ್ ಬರ್ತವೆ. ಫಸ್ಟ್ ಬರೋದು ನಮಗೆ 1808 ಅಲ್ಲಿ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಬರುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಜೆ ಥಾಮ್ಸನ್ ಕೊಡ್ತಾನೆ ಸರ್, ಒಂದು ವಾಟರ್ ಮೆಲನ್ ಮಾಡೆಲ್ ಅಥವಾ ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ ಕರಿತಾ ಹೋಗ್ತೀವಿ. ಅದಾದ ತಕ್ಷಣ ನೆಕ್ಸ್ಟ್ ಹಾಂ ಸರ್, ಪ್ಲಮ್ ಪುಡಿಂಗ್ ಮಾಡೆಲ್. ಹಾಂ ಸರ್, ವಾಟರ್ ಮೆಲನ್ ಮಾಡೆಲ್ ಅಂತ. ಇದರಿಂದ ಏನು ಡಿಸ್ಕವರ್ ಮಾಡ್ತಾರೆ? ಎಲೆಕ್ಟ್ರಾನ್ ಡಿಸ್ಕವರ್ ಮಾಡ್ತಾನೆ. ಯಾರು ಮಾಡ್ತಾನೆ? ಜೆ ಥಾಮ್ಸನ್. ಸೊ ಆಮೇಲೆ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಸರ್. ಸೊ ಈ ಎಲೆಕ್ಟ್ರಾನ್ ಏನು ಕಂಡುಹಿಡ್ತಾನೆ ಸರ್, ಅದ್ರ ಮೇಲೆ ಏನು ಮಾಡ್ತಾರೆ, ಮಾಸ್ ಸ್ಪೆಕ್ಟ್ರೋಮೆಟ್ರಿನೂ ಕೂಡ ಜೆ ಥಾಮ್ಸನ್ ನಮಗೆ ಕೊಡ್ತಾ ಹೋಗ್ತಾರೆ. ಅಂದರೆ ಮಾಸ್ ಹೆಂಗೆ ನಾವು ಒಂದು ಯಾವುದೋ ಎಲೆಕ್ಟ್ರಾನ್ ಆಗಲಿ ಪ್ರೋಟಾನ್ ಆಗಲಿ, ಸೊ ಯಾವುದೋ ಒಂದು ಎಲಿಮೆಂಟ್ ಪ್ರಾಕ್ಟಿಕಲ್ದು ನಾವು ಮಾಸ್ ಹೆಂಗೆ ಕಂಡುಹಿಡಬೇಕಂತ ಮಾಸ್ ಸ್ಪೆಕ್ಟ್ರೋಮೆಟ್ರಿನೂ ಕೂಡ ಡಿಸ್ಕವರ್ ಮಾಡಿದ್ದು ಜೆ ಥಾಮ್ಸನ್ ಸರ್. ಸೊ ಆಮೇಲೆ ಅರ್ನೆಸ್ಟ್ ರದರ್ಫೋರ್ಡ್ ಅನ್ನೋನು ಸರ್, ಸೆಕೆಂಡ್ ವರ್ಲ್ಡ್ ವಾರ್ ನಡೀತಿರ್ಬೇಕಾದ್ರೆ ಸೊ ನಮಗೆ ಒಂದು ಮ್ಯಾನ್ವೇಲು ಯಾವುದೋ ಒಂದು ಇದು ಇರುತ್ತೆ ಸರ್, ಥಿಯರಿ ಇರುತ್ತೆ, ಅಂದರೆ ಒಂದು ಪ್ರಾಜೆಕ್ಟ್ ಇರುತ್ತೆ.
ಸೊ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸೊ ಅಟಾಮಿಕ್ ಬಾಂಬ್ಸ್ನ ಪ್ರಿಪೇರ್ ಮಾಡೋದು, ಕ್ರಿಯೇಷನ್ ಮಾಡೋದು, ಅದಕ್ಕೆ ಒಂದು ನಮಗೆ ಯಾವುದೋ ಹೆಡ್ ಆಗಿರುತ್ತೆ ಸರ್, ಅರ್ನೆಸ್ಟ್ ರದರ್ಫೋರ್ಡ್. ಸೊ ನೆಕ್ಸ್ಟ್ ಜೇಮ್ಸ್ ಚಾಡ್ವಿಕ್ ಬಂದ್ಬಿಟ್ಟು ನಮಗೆ ಸೊ ಇವನ್ನ ನಾವು ಅಂದರೆ ಸರ್ ಅದು ನ್ಯೂಟನ್ ಕಂಡಿಡ್ತಾನೆ ಸರ್. ರದರ್ಫೋರ್ಡ್ನ ಶಿಷ್ಯನೇ. ಹಾಂ ಹೌದು ಸರ್, ಅವ್ನ ಶಿಷ್ಯನೇ. ಅವನ ಎಕ್ಸ್ಪೆರಿಮೆಂಟ್ನ ಸ್ವಲ್ಪ ನೆಕ್ಸ್ಟ್ ಎಕ್ಸ್ಪೋಸ್ ಮಾಡಿ ಏನು ಮಾಡ್ತಾನೆ ಅಂದರೆ ಸೊ ಇವನು ನ್ಯೂಟನ್ನ ಕಂಡುಹಿಡ್ತಾ ಹೋಗ್ತಾನೆ ಸರ್. ಸೊ ಅಲ್ಲಿ ಅಂದರೆ ಬೆರಿಲಿಯಮ್, ಇಲ್ಲೇನು ಆಲ್ಫಾ ಪಾರ್ಟಿಕಲ್ ಯೂಸ್ ಮಾಡಿದ್ರೆ ಸರ್ ಅವನು ತಿನ್ ಗೋಲ್ಡ್ ಫೈಲ್, ಇವನೇನು ಮಾಡ್ತಾನೆ ಅದೇ ಆಲ್ಫಾ ಪಾರ್ಟಿಕಲ್ ಬೆರಿಲಿಯಂ ಪಾರ್ಟಿಕಲ್ಗೆ ಏನು ಮಾಡ್ತಾನೆ ಬಾಂಬಾರ್ಡ್ ಮಾಡ್ತಾನೆ. ಸೊ ಅವಾಗ ನಮ್ಗೆ ಏನಾಗುತ್ತೆ ನ್ಯೂಟನ್ಗಳು, ಸೊ ನಮ್ಗೆ ಚಾರ್ಜ್ ಇಲ್ಲೇ ಇರ್ತಕ್ಕಂಥ ಸೊ ಒಂದಿಷ್ಟು ಪಾರ್ಟಿಕಲ್ಸ್ ಬರ್ತವೆ. ಇದರಲ್ಲಿರ್ತಕ್ಕಂಥ ಬೇಸಿಕ್ ಪಾರ್ಟಿಕಲ್ಸ್ಗಳಲ್ಲಿ ಹೆವಿಯರ್ ಪಾರ್ಟಿಕಲ್ ನ್ಯೂಟನ್. ಸರಿ ಸರ್, ಇಷ್ಟೆಲ್ಲ ನಮಗೆ ಇದು ಇನ್ಫಾರ್ಮೇಷನ್ ಇದೆ. ಜಸ್ಟ್ PC to DC. ಓಕೆ ಸರ್. ನೆಕ್ಸ್ಟ್ HSTR ಕೂಡ ಸ್ವಲ್ಪ HSTR ನೋಡ್ಕೋಬಹುದು. ಓಕೆ ಸರ್. ಓಕೆ, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಸರ್, ತಟಸ್ಥ ವಿದ್ಯುತ್ ಅಂಶವನ್ನು ಹೊಂದಿರುವ ಪರಮಾಣುವಿನ ಕಣ ಯಾವುದು ಅಂತ ಕೇಳಿದೆ ಸರ್. ನ್ಯೂಟ್ರಲ್ ಚಾರ್ಜ್. ಹಾಂ ಸರ್, ನ್ಯೂಟ್ರಲ್ ಚಾರ್ಜ್. ನಮ್ಮ ಆಟಮ್ ಅಂತ ಹೇಳಿದ್ರಲ್ವಾ? ಹಾಂ ಸರ್. ಈ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಹೌದು ನಾವು. ನೆಕ್ಸ್ಟ್ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಇದೆ ಅಂತ ಹೇಳಿ ಸರ್. ನೆಕ್ಸ್ಟ್ ನ್ಯೂಟ್ರಾನ್ ಇದೆ. ಹೌದು ಸರ್. ಈ ಮೂರು ಪಾರ್ಟಿಕಲ್ಸ್ ಗಳಲ್ಲಿ, ಬೇಸಿಕ್ ಪಾರ್ಟಿಕಲ್ಗಳಲ್ಲಿ ನ್ಯೂಟ್ರಲ್ ಚಾರ್ಜ್ ಇರ್ತಕ್ಕಂಥ ಪಾರ್ಟಿಕಲ್ ಯಾವುದು ಅಂತ ಕೇಳಿದೆ ಸರ್. ಸೊ ಆಲ್ರೆಡಿ ನಾವು ಎಲ್ಲ ಓದಿರ್ತೀವಿ ಕಾಮನ್ ಆಗಿ. ಸೊ ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಮತ್ತು ಪಾಸಿಟ್ರಾನ್ ಅಂತ ಹೇಳಿದ್ವಿ ಸರ್. ಸೊ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ ಬಗ್ಗೆ ಗೊತ್ತಿದೆ ಸರ್ ಎಲ್ಲರಿಗೂ. ಪಾಸಿಟ್ರಾನ್ ಬಗ್ಗೆ ಸ್ವಲ್ಪ ಹೇಳ್ತೀವಿ ಸರ್. ಈಗ ಪ್ರೋಟಾನ್ ಏನಿದೆ, ಹಾಂ ಸರ್, ಇದಕ್ಕೆ ಪ್ಲಸ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ ಏನಿದೆ ಮೈನಸ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಇರುತ್ತೆ. ಹೌದು. ಒಂದು ಆಟಮ್ ಅಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಎರಡು ಈಕ್ವಲ್ ಇದ್ರೆ ಈಕ್ವಲ್. ಹೌದು ಸರ್. ಒಂದು ಆಟಮ್ ಅಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಈಕ್ವಲ್ ಇದ್ರೆ ಇದನ್ನ ಆ ಆಟಮ್ ಅನ್ನ ನ್ಯೂಟ್ರಲ್ ಆಟಮ್. ವೆರಿ ವೆರಿ ಇಂಪಾರ್ಟೆಂಟ್. ಹೌದು, ಕರೆಕ್ಟ್. ಇಲ್ಲಿ ತಟಸ್ಥ ಅಂಶ ಕೇಳಿದೆ. ಹೌದು. ತಟಸ್ಥ ಪರಮಾಣು ಒಂದು ನ್ಯೂಟ್ರಲ್ ಆಟಮ್ ನಲ್ಲಿ ಯಾವ ಪಾರ್ಟಿಕಲ್ಸ್ ಗಳು ಈಕ್ವಲ್ ಆಗಿರ್ತವೆ? ಒಂದು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್. ನೋಡಿ, ನ್ಯೂಟ್ರಲ್ ಅಂತ ತಕ್ಷಣ ನ್ಯೂಟ್ರಾನ್ ಆಪ್ಷನ್. ಹೌದು. ಅವನು ನ್ಯೂಟ್ರಾನ್ ಬಗ್ಗೆ ಕೇಳಿಲ್ಲ. ಹೌದು, ನ್ಯೂಟ್ರಲ್ ಆಟಮ್ ಯಾವುದು ಅಂತ ಕೇಳಿದ್ದಾರೆ. ನ್ಯೂಟ್ರಲ್ ಆಟಮ್ ಅಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಏನಾಗಿರುತ್ತೆ, ಈಕ್ವಲ್ ಇರುತ್ತೆ. ಹಾಗಾಗಿ ಒಂದು ಆಟಮ್ ಅಲ್ಲಿ ಚಾರ್ಜ್ ಇಲ್ಲ. ಎಕ್ಸಾಂಪಲ್ ಈಗ ನ್ಯೂಟ್ರಲ್ ಆಟಮ್ ಅಂದ್ರೆ ಸೋಡಿಯಂ, ಇದು ನ್ಯೂಟ್ರಲ್. ಇಲ್ಲಿ ಪ್ರೋಟಾನ್ ಪ್ಲಸ್ ಎಲೆಕ್ಟ್ರಾನ್ ಅಲ್ವಾ ಸರ್? ಇದು ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್. ಈಗ ಸೋಡಿಯಂ, ಓಕೆ ಸರ್, ಇದು ನ್ಯೂಟ್ರಲ್ ಆಟಮ್. ಹಾಂ ಸರ್. ಇದೇ ಸೋಡಿಯಂ ಅನ್ನು ನಾವು ಹೆಂಗ್ ಬರೆದ್ರೆ ದಿಸ್ ಇಸ್ ನಾಟ್ ಎ ನ್ಯೂಟ್ರಲ್ ಆಟಮ್. ಹೌದು ಸರ್. ನ್ಯೂಟ್ರಲ್ ಆಟಮ್, ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ ಸಿಕ್ಬಿಡುತ್ತೆ. ಓಕೆ. ಎಕ್ಸಾಂಪಲ್ ಕ್ಲೋರಿನ್, ಇದು ನ್ಯೂಟ್ರಲ್ ಆಟಮ್. ಹೌದು ಸರ್. ಅದೇ ಕ್ಲೋರಿನ್ ಮೈನಸ್ ಹಿಂಗ್ ಬರೆದ್ಬಿಟ್ರೆ ದಿಸ್ ಇಸ್ ನಾಟ್ ಎ ನ್ಯೂಟ್ರಲ್ ಆಟಮ್. ಹೌದು. ಹಾಗಾದ್ರೆ ಇಲ್ಲಿ ಪ್ಲಸ್ ಇದೆ ಅಂದ್ರೆ, ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ ಅಂತ. ಹೌದು ಸರ್. ಇಲ್ಲಿ ಮೈನಸ್ ಇದೆ ಅಂದ್ರೆ ಎರಡು ಎಲೆಕ್ಟ್ರಾನ್ ಜಾಸ್ತಿ ಇದೆ ಅಂತ ಅರ್ಥ. ಹೌದು ಸರ್. ಹಾಗಾಗಿ ಈ ತರ ಚಾರ್ಜ್ಡ್ ಆಟಮ್ಗಳಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ನಡುವೆ ವ್ಯತ್ಯಾಸ ಇರುತ್ತೆ. ಬಟ್ ನ್ಯೂಟ್ರಲ್ ಆಟಮ್ ಅಲ್ಲಿ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಓಕೆ ಸರ್. ನೆಕ್ಸ್ಟ್ ನ್ಯೂಟ್ರಾನ್ ನಮಗೆಲ್ಲ ಗೊತ್ತಿದೆ, ಇದಕ್ಕೆ ಚಾರ್ಜ್ ಇರಲ್ಲ ಸರ್. ಹೌದು, ಚಾರ್ಜ್ ಇರಲ್ಲ. ಹೌದು ಸರ್. ಈಗ ಪಾಸಿಟ್ರಾನ್ ಅಂದ್ರೆ ಏನಿಲ್ಲ, ದಿಸ್ ಇಸ್ ಎಲೆಕ್ಟ್ರಾನ್. ಓಕೆ ಸರ್. ಇದು ಕೂಡ ಎಲೆಕ್ಟ್ರಾನ್. ಆದ್ರೆ ಎಲೆಕ್ಟ್ರಾನ್ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಆದ್ರೆ ಇದಕ್ಕೆ ಪಾಸಿಟಿವ್ ಚಾರ್ಜ್ ಅನ್ನ ಹೊಂದಿರತಕ್ಕಂತ, ನೆಗ್ಲಿಜಿಬಲ್ ಮ್ಯಾಸ್ ಅನ್ನ ಹೊಂದಿರತಕ್ಕಂತ, ಎಲೆಕ್ಟ್ರಾನ್ ತರ ಬಿಹೇವ್ ಮಾಡ್ತಕ್ಕಂತ ಈ ಪಾರ್ಟಿಕಲ್ ಗೆ ನಾವೇನಂತ ಕರಿತೀವಿ, ಪಾಸಿಟ್ರಾನ್. ಹೌದು ಸರ್. ನಾವು ಈ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಸರ್. ಇದು ಕೂಡ ಬೀಟಾ ಪಾರ್ಟಿಕಲ್ಸ್ ಅವಾಗ ನ್ಯೂಕ್ಲಿಯಸ್ ಇಂದ ಒಂದು ನಾವು ರೇಡಿಯೋ ಆಕ್ಟಿವಿಟಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಆಲ್ಫಾ ಡಿಕೆ ಬೀಟಾ ಡಿಕೆ ಡಿಸ್ಕಸ್ ಮಾಡ್ತೀವಿ ಸರ್, ಅಲ್ಲಿ ಬರುತ್ತೆ. ಅಲ್ಲಿ ಎಲೆಕ್ಟ್ರಾನ್ ತರಾನೇ ಒಂದು ಪಾರ್ಟಿಕಲ್ ಏನಾಗುತ್ತೆ, ಜಂಪ್ ಆಗುತ್ತೆ. ಹೌದು. ಬಟ್ ಎಲೆಕ್ಟ್ರಾನ್ ತರಾನೇ ಇರ್ತಕ್ಕಂಥ ಪಾರ್ಟಿಕಲ್ ಜಂಪ್ ಆಗುತ್ತೆ. ಬಟ್ ಅದ್ರ ಚಾರ್ಜ್ ನೋಡಿದ್ರೆ ಏನಾಗಿರುತ್ತೆ, ಪಾಸಿಟಿವ್, ಎಲೆಕ್ಟ್ರಾನ್ ಗೆ ಆಪೋಸಿಟ್ ಇರುತ್ತೆ. ಹೌದು ಸರ್. ಪಾಸಿಟಿವ್, ಎಲೆಕ್ಟ್ರಾನ್ ಗೆ ಆಪೋಸಿಟ್ ಇರ್ತಕ್ಕಂಥ ಈ ಚಾರ್ಜ್ ಅನ್ನ ನಾವೇನಂತ ಪಾಸಿಟ್ರಾನ್ ಅಂತ. ಪಾಸಿಟ್ರಾನ್ ಅಷ್ಟೇ ಅಲ್ಲ, ಆಂಟಿ ಪ್ರೋಟಾನ್ ಕೂಡ ಇದೆ. ಹೌದು ಸರ್. ಆಂಟಿ ಪ್ರೋಟಾನ್. ಹೌದು ಸರ್. ಆಂಟಿ ಪ್ರೋಟಾನ್ ಅಂದ್ರೆ ಏನು, ಸಿಂಪಲ್, ಪ್ರೋಟಾನ್ ಅಷ್ಟೇ ಮಾಸ್ ಇರುತ್ತೆ, ಅದ್ರ ಚಾರ್ಜ್ ನೆಗೆಟಿವ್ ಇರುತ್ತೆ. ಹೌದು ಸರ್. ನೆಕ್ಸ್ಟ್ ಆಂಟಿ ನ್ಯೂಟ್ರಿನೋ ಇದೆ. ಆಂಟಿ ನ್ಯೂಟ್ರಿನೋ. ಹೌದು ಸರ್. ಆಂಟಿ ನ್ಯೂಟ್ರಿನೋದು ಕಥೆ ಏನಂದ್ರೆ, ಆಂಟಿ ನ್ಯೂಟ್ರಿನೋ ಓಕೆ, ಇದಕ್ಕೂ ಕೂಡ ಚಾರ್ಜ್ ಇಲ್ಲ, ಇದಕ್ಕೂ ಕೂಡ ಚಾರ್ಜ್ ಇಲ್ಲ. ಬಟ್ ಇದಕ್ಕೆ ಮಾಸ್ ಜಾಸ್ತಿ ಇದೆ, ಇದು ಮಾಸ್ ನೆಗ್ಲಿಜಿಬಲ್. ಹೌದು, ಆಂಟಿ ನ್ಯೂಟ್ರಿನೋ. ಹೌದು. ಅಂದ್ರೆ ನೆಗ್ಲಿಜಿಬಲ್ ಮಾಸ್ ಅನ್ನ ಹೊಂದಿರತಕ್ಕಂತಹ ನ್ಯೂಟ್ರಲ್ ಆಟಮ್ ಯಾವುದು ಅಂತ ಕೇಳಿದ್ರೆ ಆಂಟಿ ನ್ಯೂಟ್ರಿನೋ. ಎಲ್ಲ ಕೇಳಬಹುದು ಸರ್ ಇದೆಲ್ಲ. ಹೆವಿಯರ್ ಮಾಸ್ ಅನ್ನ ಹೊಂದಿರತಕ್ಕಂತಹ ನ್ಯೂಟ್ರಲ್ ಆಟಮ್ ಯಾವುದು ಅಂದ್ರೆ ನ್ಯೂಟ್ರಾನ್. ಓಕೆ. ಈ ತರ ಈಗ ಪಾಸಿಟ್ರಾನ್ ಸೇಮ್ ಮಾಸ್ ಇರುತ್ತೆ, ಚಾರ್ಜ್ ಇರುತ್ತೆ. ಇದು ಪ್ರೋಟಾನ್ ಮತ್ತು ಆಂಟಿ ಪ್ರೋಟಾನ್. ಪಾಸಿಟ್ರಾನ್ ಎಲೆಕ್ಟ್ರಾನ್ ಸೇಮ್ ಮಾಸ್ ಇರುತ್ತೆ, ಆದ್ರೆ ಚಾರ್ಜಸ್ ಡಿಫರೆಂಟ್ ಇರುತ್ತೆ. ಓಕೆ ಸರ್. ಮತ್ತಿನ್ನು ಇದ್ರ ಬಗ್ಗೆ ನಾವು ಆಪ್ ಅಲ್ಲಿ ಹೇಳ್ತಾ ಹೋಗೋಣ. ಇನ್ನು ನಮ್ಮ ಆಪ್ ಅಲ್ಲಿ ಬ್ರೇಯಾನ್ ಅಂದ್ರೆ ಏನು, ಕ್ವಾರ್ಕ್ ಅಂದ್ರೆ ಏನು, ಹೈಡ್ರಾನ್ಸ್ ಅಂದ್ರೆ ಏನು, ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ ಅಲ್ಲಿ ಅದೆಲ್ಲ ಡಿಸ್ಕಸ್ ಸರ್, ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ಮೀಸಾನ್ ಅಂತ ಬರುತ್ತೆ ನಮ್ಮ ಆಪ್ ಅಲ್ಲಿ, ಎಲ್ಲ ಕಂಪ್ಲೀಟ್ ಇನ್ ಡೀಟೇಲ್ ಸಿಗುತ್ತೆ ಸರ್. ಇನ್ ಡೀಟೇಲ್ ಅಲ್ಲಿ ಅಂತೂ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೆಂಗೆ ಅಂದ್ರೆ
ಏನು ಆಲ್ ಯೂನಿವರ್ಸ್ ಬೌಂಡೆಡ್ ಬೈ ಮ್ಯಾಟರ್, Okay, ಮ್ಯಾಟರ್ ಬೌಂಡೆಡ್ ಬೈ ಪಾರ್ಟಿಕಲ್, ಪಾರ್ಟಿಕಲ್ ಬೌಂಡೆಡ್ ಬೈ ಆಟಮ್, ಆಟಮ್ ಬೌಂಡೆಡ್ ಬೈ 3 ಬೇಸಿಕ್ ಪಾರ್ಟಿಕಲ್ಸ್, 3 ಬೇಸಿಕ್ ಪಾರ್ಟಿಕಲ್ಸ್ ಬೌಂಡೆಡ್ ಬೈ ಸಬ್ 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 ಪಾರ್ಟಿಕಲ್ಸ್. ಸಬ್ ಪಾರ್ಟಿಕಲ್ಸ್. ಹೌದು. ಜಗತ್ತು ಪರಮಾಣುವಿನಿಂದ ಆಗಿದೆ ಅಂತ ಹೌದು ಸರ್. 18th 19th 19th ಸೆಂಚುರಿ century, ಹೌದು. ಆದ್ರೆ 26th ಸೆಂಚುರಿ ಹೇಳ್ತಾ ಇದೆ ಜಗತ್ತು ಗಾಡ್ ಪಾರ್ಟಿಕಲ್ ಇಂದ ಆಗ್ತಾ ಇದೆ, ಬೋಸಾನ್ಗಳಿಂದ ಬೋಸಾನ್ಗಳಿಂದ. ಅದೆಲ್ಲವೂ ಕೂಡ ಬಟ್ ಎಂಜಾಯ್ ಮಾಡಿ ಹೌದು ಸರ್. ನಮ್ಮ ಆ್ಯಪ್ಗಳು ಇನ್ ಡೀಟೇಲ್ ಆಗಿ ಸಿಗುತ್ತೆ ಸರ್ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಓಕೆ, ಥರ್ಡ್ ಕ್ವಶನ್ ಸರ್. ಒಂದು ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆ ಅಂದರೆ ಮಾಸ್ ನಂಬರ್ ಅಂದರೆ ಏನಂತ ಕೇಳಿದ್ದಾರೆ ಸರ್. ಒಂದು ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆ ಹಾಂ ಸರ್. ಅಂದ್ರೆ ಮಾಸ್ ನಂಬರ್. ದ್ರವ್ಯರಾಶಿ ಅಂದ್ರೆ ಮಾಸ್ ನಂಬರ್. ಮಾಸ್ ನಂಬರ್. ಮಾಸ್ ನಂಬರ್ ಯಾನು ಅಂತ. ಫಸ್ಟ್ ಆಫ್ ಆಲ್ ಸರ್, ಇಲ್ಲಿ ನಾವು ಒಂದು ಆಟಮ್ನ ಸರ್ ಒಂದು ಐಸೋಟೋಪ್ ಅಂತ ಕರಿತೀವಿ. ಅಂದರೆ ನಾವು ಸಮಸ್ಥಾನಿ ಅಂತ ಕರಿತೀವಿ. ಒಂದು ಎಲಿಮೆಂಟ್ನ. ನೆಕ್ಸ್ಟ್ ಕ್ಲಾಸ್ ಹಾಂ ಸರ್. ಒಂದು ಎಲಿಮೆಂಟ್ನ ನಾವೇನು ಮಾಡ್ತೀವಿ ZXA ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಸರ್. ಸೊ ಇಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಸರ್ ಮಾಸ್ ನಂಬರ್ ಯಾವುದು, ಅಟಮಿಕ್ ನಂಬರ್ ಯಾವುದು ಅಂತ. ಒಂದು ಎಲಿಮೆಂಟ್ ಈಗ 118 ಎಲಿಮೆಂಟ್ ಅಲ್ಲಿ ಹಾಂ ಸರ್. ಒಂದು ಎಲಿಮೆಂಟ್ ಯಾವ ಎಲಿಮೆಂಟ್ ಯಾವ್ದು X ಇರಲಿ. ಹೌದು ಸರ್. ಅದರ ಬೂಟ್ ಈಸ್ ಅಟಮಿಕ್ ನಂಬರ್. ಹಾಂ ಸರ್. ಅದರ ಹ್ಯಾಟ್ ಈಸ್ ಅಟಮಿಕ್ ಮಾಸ್ ನಂಬರ್. ಓಕೆ ಸರ್. ಅಟಮಿಕ್ ಮಾಸ್ ನಂಬರ್ ಈಸ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಓಕೆ ಸರ್. ಅಟಮಿಕ್ ನಂಬರ್ ಈಸ್ ಪ್ರೋಟಾನ್ ಆರ್ ಎಲೆಕ್ಟ್ರಾನ್ ಅಂತ ಕರಿತೀವಿ ಸರ್. ಎಲೆಕ್ಟ್ರಾನ್ ಸಮ್ಟೈಮ್ಸ್ ಅಲ್ಲಿ ಚಾರ್ಜರ್ ಪಾರ್ಟಿಕಲ್ಗಳಲ್ಲಿ ಎಲೆಕ್ಟ್ರಾನ್ಗಳು ಏನಾಗ್ತಾ ಇರ್ತಾವ, ಚೇಂಜ್ ಆಗ್ತಿರುತ್ತೆ. ಪ್ರೋಟಾನ್ಸ್ ಮಾತ್ರ ಪ್ರೋಟಾನ್ ನಂಬರ್ ಇಸ್ ದ ಕ್ಲಿಯರ್ಲಿ ಅಟಮಿಕ್ ನಂಬರ್. ಓಕೆ. ಯಾಕಂದ್ರೆ ಎಲೆಕ್ಟ್ರಾನ್ ನಂಬರ್ಸ್ ಚೇಂಜ್ ಆಗ್ತಿರುತ್ತೆ. ಹೌದು ಹೌದು. ಹಾಗಾಗಿ ಬಟ್ ನ್ಯೂಟ್ರಲ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ನಂಬರ್ ಅಂಡ್ ಪ್ರೋಟಾನ್ ನಂಬರ್ ಇಸ್ ದ ಅಟಮಿಕ್ ನಂಬರ್. ಹೌದು ಸರ್. ಹೌದು. ಅವ್ರ ಎಲ್ಲಾ ಕಡೆ ನ್ಯೂಟ್ರಲ್ ಆಟಮ್ ಇರ್ಬೇಕಲ್ಲ. ಚಾರ್ಜ್ ಇರ್ತದೆ ಸರ್. Na ಪ್ಲಸ್ ಹಿಂಗೆ Cl ಮೈನಸ್ ಹಿಂಗೆ ಇದ್ದಾಗ ಹೌದು ಪ್ರೋಟಾನ್ ಸೇಮ್ ಇರುತ್ತೆ ಸರ್. ಎಲೆಕ್ಟ್ರಾನ್ಸ್ ಏನಾಗುತ್ತೆ ಚೇಂಜ್ ಆಗ್ತಿರುತ್ತೆ. ಪ್ರೋಟಾನ್ ನಂಬರ್ ಚೇಂಜ್ ದೇರ್ ಇಸ್ ನೋ ದಟ್ ಎಲಿಮೆಂಟ್ ಅದರ ಫ್ಯೂಚರ್ ಇಲ್ಲ. ಪ್ರೋಟಾನ್ ನಂಬರ್ ಚೇಂಜ್ ಇತ್ತು ಅಂದ್ರೆ ದಟ್ ಇಸ್ ಟ್ರಾನ್ಸ್ಮಿಟೇಷನ್. ಹೌದು. ಈ ಹುಡುಗ ಹುಡುಗಿ ಆದ ಟ್ರಾನ್ಸ್ಮಿಟೇಷನ್. ಹೌದು. ಎಲ್ಲೋ ಕ್ರೋಮೋಸೋಮ್ ಚೇಂಜ್ ಆಗುತ್ತೆ. ಹೌದು ಸರ್. ಹೌದು. ಹಾಗೆ ಎಕ್ಸಾಂಪಲ್ ಈಗ ಒಂದು ಹೈಡ್ರೋಜನ್ ಪ್ರೋಟಾನ್, ಒಂದು ಪ್ರೋಟಾನ್ ಇದೆ, ಇರ್ಲಿ ಬಿಡು, 2 ಪ್ರೋಟಾನ್ ಹೈಡ್ರೋಜನ್ ಆಗಕ್ಕೆ ಸಾಧ್ಯ ಇಲ್ಲ, ಹೀಲಿಯಂ ಆಗುತ್ತೆ, ಟ್ರಾನ್ಸ್ಮಿಟೇಷನ್ ಆಗ್ಬಿಡುತ್ತೆ. ಹಾಗಾಗಿ ಪ್ರೋಟಾನ್ ನಂಬರ್ ಗೆ ಅಟಮಿಕ್ ನಂಬರ್ ಅಂತ ಕರಿತೀವಿ. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ನಂಬರ್ ಗೆ ನಾವೇನು ಕರಿತೀವಿ, ಮಾಸ್ ನಂಬರ್ ಅಂತ ಕರಿತೀವಿ. ಮಾಸ್ ಅನ್ನ ನಾವು ದಟ್ ಇಸ್ ಸಿನಾನಮಿಸ್ ಆಗಿ ವೆಯ್ಟ್ ಅಂತಾನು ಕೂಡ ಕರಿತೀವಿ. ಗ್ರಾವಿಟಿ ಇರುತ್ತೆ, ತೂಕ. ಅಂದ್ರೆ ಒಂದು ಪರಮಾಣು, ಒಂದು ಆಟಮ್ ಅಲ್ಲಿ ಆಗ್ಲೇ ಹೇಳಿದ್ವಿ ನಾವು, ಎಲೆಕ್ಟ್ರಾನ್ ಇದೆ, ಅದರ ಇದರಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ. ಅಂದ್ರೆ ವಿಜಯ್ ನಮ್ಮ ಸ್ಕೂಲಲ್ಲಿ ಹೇಳ್ತೀನಿ ನಾನು, ಎಲೆಕ್ಟ್ರಾನ್ ಒಂಥರ ಇರುವೆ ಇದ್ದಂಗೆ, ಇದು ಇರುವೆ. ಪ್ರೋಟಾನ್ ಒಂಥರ ಆನೆ ಇದ್ದಂಗೆ, ನ್ಯೂಟ್ರಾನ್ ಹೊಡಿ ಹಲ್ಗೆ ಆಫ್ರಿಕಾದ ಆನೆ ಇದ್ದಂಗೆ. ಆಫ್ರಿಕಾ ಇದಕ್ಕಿಂತನೂ ಒಂದು 10 kg ಜಾಸ್ತಿ ಇರುತ್ತೆ. ಎರಡು ಆನೆನೆ, ಹೌದು. ಆದ್ರೆ ಒಂದು ಆಫ್ರಿಕಾದ ಆನೆ ಸ್ವಲ್ಪ ಜಾಸ್ತಿ ಇರುತ್ತೆ, ಚಿಕ್ಕದ ಆನೆ. ಎರಡು ಆನೆಗಳು ನ್ಯೂಕ್ಲಿಯಸ್ ಅಲ್ಲಿ ಇದೆ. ಹೌದು. ಹಾಗಾಗಿ ಈ ಆಟಮ್ ದ 99% ಮಾಸ್ ಎಲ್ಲಿದೆ ಅಂದ್ರೆ ನ್ಯೂಕ್ಲಿಯಸ್ ಅಲ್ಲಿ ಇದೆ. ಈ ನ್ಯೂಕ್ಲಿಯಸ್ ಅನ್ನು ನಾವು ಒಂದು ಆಟಮ್ ನ ಮಾಸ್ ನಂಬರ್ ಅಂತ ಕರೀತೀವಿ. ತೂಕ ಇರತಕ್ಕಂತ ನಂಬರ್. ಹುಡುಕಿದ್ರೆ ನಿಮಗೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಲ್ಲಿದೆಯೋ ಆಪ್ಷನ್ ಸಿ. ಓಕೆ ಸರಿನಾ ವಿಜಯ್? ಹೌದು ಸರ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ ಅಂತ ಕರಿತೀವಿ ನಾವು. ಇದಕ್ಕೆ ಇನ್ನೊಂದು ಸರಿ ಅದು ಇದಕ್ಕೆ ಅದು ಅಟಮಿಕ್ ಮಾಸ್ ನಂಬರ್. ಇನ್ನೊಂದು ಇದನ್ನ ನಾವು ಬಯಾಲಜಿಯಿಂದ ಈ ಪದ ತಗೊಂಡಿರೋದ್ರಿಂದ ನ್ಯೂಕ್ಲಿಯರ್ ನಂಬರ್ ಅಂತಾನು ಕೂಡ ಕರಿತೀವಿ. ಓಕೆ ಹೌದು ಸರ್. ನ್ಯೂಕ್ಲಿಯರ್ ನಂಬರ್ ಅಳಿಯ. ನೆಕ್ಸ್ಟ್ ಅಟಮಿಕ್ ಮಾಸ್ ನಂಬರ್ ಮಗಳ ಗಂಡ. ಎರಡಕ್ಕೂ ಆನ್ಸರ್ ಪ್ರೋಟಾನ್ ಅಂಡ್ ನ್ಯೂಟ್ರಾನ್. ಕೇವಲ ಪ್ರೋಟಾನ್ಗಳ ಸಂಖ್ಯೆ ಅಂತಂದ್ರೆ ನಮಗೆ ಅಟಮಿಕ್ ನಂಬರ್ ಬಂದ್ಬಿಡುತ್ತೆ. ಓಕೆ ಸರ್. 4ನೇ ಕ್ವಶನ್ ಬಂದ್ಬಿಟ್ಟು ಸಮಸ್ಥಾನಿಗಳು ಎಂದ್ರೆ ಏನಂತ ಕೇಳಿದ್ರೆ, ಐಸೋಟೋಪ್ಸ್ ಅಂತ ಕೇಳಿದೆ ಸರ್. ಹಾಂ ಸರ್. ನಮಗೆ ಅಟಮಿಕ್ ನಂಬರ್ ಮಾಸ್ ನಂಬರ್ ಆದ್ಮೇಲೆ ಬರುತ್ತೆ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ನಮ್ಗೆ ಇದು ಕಾನ್ಸೆಪ್ಟ್. ಇದು ಫಸ್ಟ್ ಐಸೋಟೋಪ್ಸ್. ಹಾಂ ಸರ್. ದಿಸ್ ಕಾನ್ಸೆಪ್ಟ್ ಈಸ್ ಗಿವನ್ ಬೈ ಮಾರ್ಗರೆಟ್ ಟೋಡ್. ಹಾಂ. ಈ ಕಾನ್ಸೆಪ್ಟ್ ಅನ್ನು ಕೊಟ್ಟವನು ಯಾರು ಅಂದ್ರೆ ಮಾರ್ಗರೆಟ್ ಟೋಡ್. ಓಕೆ ಸರ್. ನೆಕ್ಸ್ಟ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಂತಾನು ಯಾರಂದ್ರೆ ಫ್ರೆಡ್ರಿಕ್ ಸೊಡ್ಡಿ. ಹಾಂ ಸರ್. ನೆಕ್ಸ್ಟ್ ಹೈಡ್ರೋಜನ್ ಐಸೋಟೋಪ್ ಅನ್ನ ಕಂಡುಹಿಡಿದನು ಯಾರಪ್ಪ ಅಂತ ಕೇಳಿದ್ರೆ ಹೆರಾಲ್ಡ್ ಯೂರಿ. ಇಷ್ಟು ಜನ ಐಸೋಟೋಪ್. ಓಕೆ ಸರ್. ಹಾಂ ಸರ್. ಐಸೋಟೋಪ್ ದಟ್ ನೇಮ್ ಈಸ್ ಗಿವನ್ ಬೈ ಮಾರ್ಗರೆಟ್ ಟೋಡ್. ದಟ್ ಕಾನ್ಸೆಪ್ಟ್ ಈಸ್ ಗಿವನ್ ಬೈ ಫ್ರೆಡ್ರಿಕ್ ಸೊಡ್ಡಿ. ಹೈಡ್ರೋಜನ್ ಐಸೋಟೋಪ್ ಕೊಟ್ಟನು ಯಾರಪ್ಪ ಅಂತ ಕೇಳಿದ್ರೆ ಹೆರಾಲ್ಡ್ ಯೂರಿ. ಓಕೆ. ಇಷ್ಟು ಇದ್ರ ಬಗ್ಗೆ ನಮಗೆ ಮಾರ್ಗರೆಟ್ ಟೋಡ್, ಫ್ರೆಡ್ರಿಕ್ ಸೊಡ್ಡಿ, ಹೆರಾಲ್ಡ್ ಯೂರಿ ಬಗ್ಗೆ ಸ್ವಲ್ಪ ಕ್ಲಿಯಾರಿಟಿ. ಹಾಂ ಸರ್.
ನೆಕ್ಸ್ಟ್ ಸಮಸ್ಥಾನಿ ಅಂದ್ರೆ ವಿಜಿ ನಮಗೆ ಗೊತ್ತಿರಂಗೆ ಈಗ ಹೈಡ್ರೋಜನ್ ಇದೆ, ಹಾಂ ಸರ್, ಎಲಿಮೆಂಟ್ ಹೈಡ್ರೋಜನ್ ಇದೆ, ಹೈಡ್ರೋಜನ್ ನೆಕ್ಸ್ಟ್ ಹೈಡ್ರೋಜನ್ ಇದೆ, ಆಟೋಮಿಕ್ ನಂಬರ್ ಒನ್ 1 ಇದೆ, ಒನ್ ಆಟೋಮಿಕ್ ನಂಬರ್ 1 ಇದೆ, ಒನ್ ಆಟೋಮಿಕ್ ನಂಬರ್ 1 ಇದೆ, ಹಾಂ ಸರ್, ಆಟೋಮಿಕ್ ನಂಬರ್ ಮಾಸ್ ಮಾಸ್ 1 ಇದೆ, 2 ಇದೆ, 2 ಇದೆ, 3 and ಇದೆ. 3 ಇದೆ. ಹಾಂ ಇದೆ ಐಸೋಟೋಪ್. ಹಾಂ ಅಷ್ಟೇ ಸರ್, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್ ಅದು ಆಟೋಮಿಕ್ ನಂಬರ್ ಪರಮಾಣು ಸಂಖ್ಯೆ ಏನಿದೆ ಸೇಮ್. ಅದು ಸೇಮ್ ಇದೆ, ಹಾಂ ಸರ್, ಸೇಮ್ ಇದೆ. ನೆಕ್ಸ್ಟ್ ಆಟೋಮಿಕ್ ಮಾಸ್ ಮಾಸ್ ನಂಬರ್ ಏನಿದೆ, ಹಾಂ ಸರ್, ಇದು 1 ಇದೆ, 2 ಇದೆ, 3 ಇದೆ, ಅದೇನಾಗಿದೆ ಡಿಫ್ರೆಂಟ್ ಇದೆ. ಡಿಫರೆಂಟ್ ಇದೆ. ಹಾಂ ಸರ್, ಆಟೋಮಿಕ್ ನಂಬರ್ ಸೇಮ್, ಆಟೋಮಿಕ್ ಮಾಸ್ ನಂಬರ್ ಇಸ್ Different ಡಿಫರೆಂಟ್. ಇತ್ತು. ದಟ್ ಫಿನೋಮಿನಾ ಇಸ್ ನೋನ್ ಆಸ್ ಐಸೋಟೋಪ್ಸ್. ಹಾಂ ಸರ್, ಮತ್ತೆ ಇನ್ನೊಂದು ಕ್ವಶನ್ ಹೇಳ್ಬೋದು ಇದು. ಹಾಂ ಸರ್, ಏನಂದ್ರೆ ಇದು ಯಾಕೆ ಡಿಫರೆಂಟ್ ಇದೆ? ಹಾಂ ಸರ್, ಈಗ ನೋಡಿ, ಈಗ ಇಲ್ಲಿ ಒಂದು ಪ್ರೋಟಾನ್ ಇದೆ, ಹಾಂ ಸರ್, ಇಲ್ಲಿ ಒಂದು ಪ್ರೋಟಾನ್ ಪ್ರೋಟಾನ್ ಇದೆ. ಇದೆ, ಆದರೆ ನ್ಯೂಟ್ರಾನ್ 0. ಹಾಂ ಸರ್, ಇಲ್ಲಿ ಒಂದು ಪ್ರೋಟಾನ್ ಇದೆ, ಹಾಂ ಸರ್, ಒಂದು ಒಂದು ಪ್ರೋಟಾನ್ ಪ್ರೋಟಾನ್ ಇದೆ, ಪ್ಲಸ್ ನೆಕ್ಸ್ಟ್ ಒಂದು ನ್ಯೂಟ್ರಾನ್ ಇದೆ. ಇಲ್ಲಿ ಒಂದು ಪ್ರೋಟಾನ್ ಇದೆ, ಹಾಂ ಸರ್, ಒಂದು ಪ್ರೋಟಾನ್ ಇದೆ, ಹಾಂ ಸರ್, 2 ನ್ಯೂಟ್ರಾನ್ ಇದೆ. ಅಂದ್ರೆ 0 ನ್ಯೂಟ್ರಾನ್, 1 1 ನ್ಯೂಟ್ರಾನ್, 2 ನ್ಯೂಟ್ರಾನ್. 2 ನ್ಯೂಟ್ರಾನ್. ಓ, ನ್ಯೂಟ್ರಾನ್ ನಂಬರ್ ಇಸ್ ಡಿಫರ್, ಹಾಂ ಸರ್, ಬಟ್ ಓಕೆ, ಪ್ರೋಟಾನ್ ನಂಬರ್ ಇಸ್ ಸೇಮ್. ಸೇಮ್. ಓಕೆ, ಈ ಥರನೇ ಹೇಳ್ಬೋದು ಸರ್. ಐಸೋಟೋಪ್ಸ್ ಅದನ್ನು ಕೂಡ ಹೇಳ್ಬೋದು. ಹಾಂ, ನ್ಯೂಟ್ರಾನ್ ನಂಬರ್ ಡಿಫ್ರೆಂಟ್ ಇದ್ದು ಪ್ರೋಟಾನ್ ನಂಬರ್ ಸೇಮ್ ಇದೆ, ಅದು ಕೂಡ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಓಕೆ ಓಕೆ ಸರ್. ಇಲ್ಲಿ ಯಾವ್ದಿದೆ ಅಂತ ನಾವು ಹಾಂ ಸರ್, ಒಂದೇ ಪರಮಾಣು ಸಂಖ್ಯೆ ಆದರೆ ಬೇರೆ ಬೇರೆ ದ್ರವ್ಯರಾಶಿ ಹೊಂದಿರುವ ಪರಮಾಣುಗಳು ಇದೆ ಸರ್. ಆಪ್ಷನ್ ಎ ನಮಗೆ ರೈಟ್ ಆಗ್ಬಿಡುತ್ತೆ ಸರ್. ಒಂದೇ ದ್ರವ್ಯರಾಶಿ, ಒಂದು ಸೊ ಇನ್ನೊಂದಿದೆ ಸರ್, ಇಲ್ಲಿ ಒಂದೇ ದ್ರವ್ಯರಾಶಿ ಸಂಖ್ಯೆ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಹೊಂದಿರುವ ಪರಮಾಣುಗಳು, ಇದು ಒಂದು ಹೇಳ್ಬಿಡಿ ಸರ್ ಇದಕ್ಕೆ. ಐಸೋಬಾರ್ ಅಂತ. ಹಾಂ ಸರ್, ಐಸೋಬಾರ್ ಅಂತ ಕರಿತೀವಿ ಸರ್. ಐಸೋಬಾರ್ ಅಂತ ಕರೀತೀವಿ. ಬಾರ್ ಅಂದ್ರೆ ಮೇಲ್ಗಡೆವು ಸೇಮ್ ಇರ್ತಾವ, ಹಾಂ ಸರ್, ಕೆಳಗಡೆವು ಡಿಫ್ರೆಂಟ್ ಇರ್ತವೆ ಅಷ್ಟೇ ಸರ್. ಇಲ್ಲಿ ಬೂಟ್ ಸೇಮ್ ಇರ್ತಾವ, ಹ್ಯಾಟ್ ಡಿಫರೆಂಟ್ ಇರ್ತಾವ. ಹಾಂ ಸರ್, ಇಲ್ಲಿ ಹ್ಯಾಟ್ ಸೇಮ್ ಸೇಮ್ ಇರ್ತಾವ, ಬೋಟು ಡಿಫ್ರೆಂಟ್ ಇರ್ತವೆ. ಓಕೆ ಸರ್, ಒಂದು ಎಕ್ಸಾಂಪಲ್ ಸರ್. ಐಸೋಬಾರ್ ಎಕ್ಸಾಂಪಲ್ ಈಗ ಅದು ಆರ್ಗಾನ್. ಆರ್ಗಾನ್ ಇದೆ, ಹಾಂ ಸರ್, 18. ಹಾಂ ಸರ್, 40 ಸರ್. ಪೊಟ್ಯಾಷಿಯಂ ಸರ್, ಪೊಟ್ಯಾಷಿಯಂ 19. ಹಾಂ ಸರ್, 40. ಹಾಂ ಸರ್, ಕ್ಯಾಲ್ಸಿಯಂ 20, 40 ಸರ್. ಹಾಂ ಸರ್, ಆಟೋಮಿಕ್ ನಂಬರ್ ಡಿಫ್ರೆಂಟ್ ಇದೆ, ಎಲಿಮೆಂಟ್ ಆಲ್ಸೋ ಡಿಫ್ರೆಂಟ್, ಬಟ್ ಮಾಸ್ ಆಟೋಮಿಕ್ ಮಾಸ್ ನಂಬರ್ ಇದೆ ಸೇಮ್ ಇದೆ. ಓಕೆ ಸರ್, ಓಕೆ, ಐಸೋಬಾರ್ ಸರ್. ಮತ್ತೆ ನಾವು ಮ್ಯಾಪ್ ಅಲ್ಲಿ ನಾವು ಐಸೋಟೋನ್ಸ್ ಅಂದ್ರೆ ಏನು, ಹಾಂ ಸರ್. ಐಸೋಡಯಾಫರ್ಸ್ ಅಂದ್ರೆ ಏನು, ಹಾಂ ಸರ್, ಇದೊಂದಿದೆ ಸರ್, ಐಸೋಕೋರ್ಸ್ ಅಂದ್ರೇನು, ಅವೆಲ್ಲ ಹೇಳಿದೀವಿ. ಇನ್ನೊಂದು ಬಸ್ ಸರ್, ಒಂದೇ ಸಂಖ್ಯೆ ನ್ಯೂಟ್ರಾನ್ ಸರ್, ಇನ್ನೊಂದು ಇದೆ ನೋಡ್ಬನ್ನಿ ಸರ್. ಐಸೋಟೋನ್ಸ್ ಅದು. ಓಕೆ, ಹಾಂ ಸರ್, ಐಸೋಟೋನ್ಸ್ ಅಂತ ಕರಿತೀವಿ. ನ್ಯೂಟ್ರಾನ್ ನೋಡಿ. ಹಾಂ ಐಸೋ ಹಾಂ ಸೇಮ್, ಹಾಂ ಐಸೋ ಸೇಮ್. ಟೋ ಟೋ ಹಾಂ ಸರ್, ಪಿ ಓ ಪ್ರೋಟಾನ್ ನಂಬರ್ ಸೇಮ್, ಹಾಂ ಸರ್, ಟೋನ್ಸ್ ನ್ಯೂಟ್ರಾನ್ ನಂಬರ್ ಸೇಮ್. ಓಕೆ ಓಕೆ, ಸ್ಕಿಲ್ ಅವರಿಗೆ. ಹೌದು ಸರ್, ಹೌದು, ನೆನಪಿಟ್ಕೊಳಕ್ಕೆ. ಹಾಂ, ಟು ಪ್ರೋಟಾನ್ ಸೇಮ್, ನ್ಯೂಟ್ರಾನ್ ಸೇಮ್. ಓಕೆ ಸರ್, ಇಷ್ಟಿದ್ರೆ ಆರಾಮ ಈಸಿಯಾಗಿ. ಹಾಂ ಸರ್, ಇದ್ರ ಬಗ್ಗೆ ಇನ್ ಡೀಟೇಲ್ ನಮ್ಮ ರೆಕಾರ್ಡೆಡ್ ಕ್ಲಾಸ್ಗಳು ನಿಮಗೆ ಸಿಗುತ್ತೆ ಆ್ಯಪಲ್ಲಿ. ತುಂಬ. ಸ್ಕಿಲ್ ಎಲ್ಲ ಕ್ಲೀನ್ ಓಕೆ, ಹಾಂ ಸರ್, ಹಾಂ ಸರ್. ಕ್ವಶನ್ ನಂಬರ್ 5 ಸರ್, ಆವರ್ತ ಕೋಷ್ಟಕದಲ್ಲಿ ಇಲ್ಲಿವರೆಗೂ ನಾವೇನು ಡಿಸ್ಕಸ್ ಮಾಡಿ ಸರ್ ಸ್ಟ್ರಕ್ಚರ್ ಪ್ಯಾಟರ್ನ್ ಬಗ್ಗೆ. ಸೊ ಇವಾಗ ಏನು ಮಾಡೋಣ, ಸ್ವಲ್ಪ ಕ್ಲಾಸ್ ಪೀರಿಯಡ್ ಟೇಬಲ್ ಬಗ್ಗೆ. ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಪರಮಾಣು ಗಾತ್ರ ಅಂದರೆ ಅಟಾಮಿಕ್ ಸೈಜ್ ಏನಾಗುತ್ತೆ ಅಂತ ಕೇಳಿದೆ ಸರ್. ಇದೊಂದು ಪ್ರಿಡಿಕ್ಟೇಬಲ್ ಬಗ್ಗೆ 8 ವಿಡಿಯೋ. ಹಾಂ ಸರ್, ಹಾಂ, ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿದೆ ಸರ್ ನೀವು ಮಾಡಿದ ಕ್ಲಾಸ್. ಅದು ನೋಡಿಬಿಟ್ರೆ ಕಂಪ್ಲೀಟ್ ಅವ್ರ ಪ್ರಿಡಿಕ್ಟೇಬಲ್ ಏನು ಎಲ್ಲಿ ಓದೋದು ಬೇಡ. ನಮ್ಮ ಹುಡುಗರು HSTR GPSTR ಗೆ ಒಂಥರ ಸಂಜೀವಿನಿ ಇದ್ದಂಗೆ. ಹೌದು ಸರ್, ಹೌದು. ಬಟ್ ಆಪಲ್ ಅದಕ್ಕಿಂತನೂ ಚೆನ್ನಾಗಿ ಮಾಡಿದೆ. ಹಾಂ ಸರ್, ಯಾಕಂದ್ರೆ ಅವಾಗ ನನಗೆ ಒಂದು 12-13 ವರ್ಷದ ಅನುಭವ ಇತ್ತು, ಇವಾಗ ನನಗೆ 18 ವರ್ಷದ ಅನುಭವ ಹೌದು ಇದೆ. ಸರ್, ಹೌದು. ಹಾಗೆ ಅಲ್ಲಿ ಏನ್ ತಪ್ಪುಗಳಿದ್ವು ಇದೆಲ್ಲ ತಪ್ಪುಗಳು ಆಪ್ಗಳಲ್ಲಿ ಇಲ್ಲ. ಅಲ್ಲ ವಿಜಿ, ಈಗ ನಮಗೆ ಗೊತ್ತಿರೋ ಹಾಗೆ 7 ಏನಿದೆ ರೋಸ್ ಇದೆ. ಹಾಂ ಸರ್, ಅಡ್ಡ ಸಾಲುಗಳಿದೆ. ಹಾಂ, 7 ಪೀರಿಯಡ್ಸ್ ಅಂತ ಕರಿತೀವಿ. ಪೀರಿಯಡ್ಸ್. ಹಾಂ ಸರ್, ನೆಕ್ಸ್ಟ್ 18 ಗ್ರೂಪ್ಸ್ ಇದೆ ಸರ್, ಕಂಬ ಸಾಲುಗಳು. ಓಕೆ, ಇಲ್ಲಿ ನಮಗೆ ಜಸ್ಟ್ ಸಿಂಪಲ್ ವಿಜಿ, ಈ ಅಡ್ಡ ಸಾಲುಗಳು ಕಂಬ ಸಾಲುಗಳಿಗಿಂತನೂ ಹಾಂ ಸರ್, ನಾವು ಜಸ್ಟ್ ಈಗ ಒಂದು ಎಲಿಮೆಂಟ್ ಇಲ್ಲಿ ಬರ್ಕೋತೀನಿ ಅಂತ ಅನ್ಕೊಳ್ಳಿ. ಇಲ್ಲಿ ನಾನು ಎಕ್ಸಾಂಪಲ್ ಈಗ ಲಿಥಿಯಂ ಅನ್ನು ಬರ್ಕೋತೀನಿ. ಹಾಂ ಸರ್, ಕ್ಲಿಯರ್, ಲಿಥಿಯಂ, ಹೈಡ್ರೋಜನ್ ಬೇಡ. ಹಾಂ, ಓಕೆ, ಫಸ್ಟ್ ಗ್ರೂಪ್ ಲಿಥಿಯಂ, ಇದ್ರ ಸೈಜ್ ಇಷ್ಟಿದೆ. ಹಾಂ ಸರ್, ಆಮೇಲೆ ನಾನು ಬೆರಿಲಿಯಂ ಬರೀತೀನಿ. ಹಾಂ ಸರ್, ಅದ್ರ ಸೈಜ್ ಇದಕ್ಕಿಂತಾನೆ ಚಿಕ್ಕದಾಗತ್ತೆ. ನೆಕ್ಸ್ಟ್ ನಾನು ಕಾರ್ಬನ್ ಬರೀತೀನಿ. ಹಾಂ ಸರ್, ಯಾವುದು ಬೋರಾನ್ ಬರೀತೀನಿ. ಹಾಂ ಸರ್, ಅದಕ್ಕಿಂತ ಚಿಕ್ಕದಾಗತ್ತೆ. ನೆಕ್ಸ್ಟ್ ಬೋರಾನ್ ಆದ್ಮೇಲೆ ನಾನು ಕಾರ್ಬನ್ ಬರೀತೀನಿ, ಅದಕ್ಕಿಂತ ಚಿಕ್ಕದು. ನೆಕ್ಸ್ಟ್ ನೈಟ್ರೋಜನ್ ಬರೀತೀನಿ, ನೈಟ್ರೋಜನ್ ಅದಕ್ಕಿಂತ ಚಿಕ್ಕದಾಗುತ್ತೆ. ಆಕ್ಸಿಜನ್, ನೆಕ್ಸ್ಟ್ ಅದಕ್ಕಿಂತ ಆಕ್ಸಿಜನ್ ಬರೀತೀನಿ, ಅದಕ್ಕಿಂತ ಚಿಕ್ಕದು. ಹಾಂ ಸರ್, ನೆಕ್ಸ್ಟ್ ಫ್ಲೋರಿನ್ ಬರೀತೀನಿ, ಅದಕ್ಕಿಂತ ಚಿಕ್ಕದು. ನೆಕ್ಸ್ಟ್ ನಿಯಾನ್ ಬರೀತೀನಿ, ಹಾಂ ಸರ್, ಚಿಕ್ಕದು. ಅಂದ್ರೆ ಎಡದಿಂದ ಬಲಕ್ಕೆ ನಮ್ಮ ಪ್ರೆಡಿಕ್ಟೇಬಲ್ ಅಲ್ಲಿ ಅಟಾಮಿಕ್ ಸೈಜ್ ಪರಮಾಣು ಗಾತ್ರ ಚಿಕ್ಕದಾಗ್ತಾ ಹೋಗುತ್ತೆ. ಹಾಂ ಸರ್, ಅದೇ ರೀತಿ ಈಗ ನಾನು ಲಿಥಿಯಂ ಕೆಳಗಡೆ ಸೋಡಿಯಂ ಬರೀತೀನಿ, ಸೋಡಿಯಂ ದೊಡ್ಡದಾಗತ್ತೆ. ಹೌದು ಸರ್, ಸೋಡಿಯಂ ಕೆಳಗಡೆ ನಾನು ಪೊಟ್ಯಾಷಿಯಂ ಇನ್ನೂ ದೊಡ್ಡದಾಗತ್ತೆ. ಪೊಟ್ಯಾಷಿಯಂ ಕೆಳಗಡೆ ನಾನು ರೊಬಿಡಿಯಂ ಬರೀತೀನಿ, ಅದಕ್ಕಿಂತ ದೊಡ್ಡದಾಗುತ್ತೆ. ಏನಿಲ್ಲ, ಪ್ರೆಡಿಕ್ಟೇಬಲ್ ಅಲ್ಲಿ
ಮೇಲಿಂದ ಕೆಳಕ್ಕೆ ಬಂದ ಹಾಗೆ ಆಟೋಮಿಕ್ Size ಸೈಜ್ ಏನು? ಇನ್ಕ್ರೀಸ್ ಆಗುತ್ತೆ. ಗೋಸ್ ಆನ್ ಲೆಫ್ಟ್ ಟು ರೈಟ್ ಆಟೋಮಿಕ್ ಸೈಜ್ ಡಿಕ್ರೀಸ್. ಆಗುತ್ತೆ. ಓಕೆ ಸರ್. ಹಾಗಾಗಿ ಆಟೋಮಿಕ್ ಸೈಜ್ ಡಿಕ್ರೀಸ್ ಆಗೋದ್ರಿಂದ ಆಟೋಮಿಕ್ ಸೈಜ್ ಡಿಕ್ರೀಸ್ ಆದಂಗೆ ನ್ಯೂಕ್ಲಿಯಸ್ ನ ಎನರ್ಜಿ ಏನಾಗಿರುತ್ತೆ, ಜಾಸ್ತಿ ಆಗುತ್ತೆ. ಅವು ಎಲೆಕ್ಟ್ರಾನ್ ಕೊಡೋದ್ ಬದಲಿ ರಿಸೀವ್ ಮಾಡ್ಕೊಂಡು ಸ್ಟಾರ್ಟ್ ಆಗುತ್ತೆ. ಯಾವಾಗ ಎಲೆಕ್ಟ್ರಾನ್ ರಿಸೀವ್ ಮಾಡಕ್ಕೆ ಸ್ಟಾರ್ಟ್ ಆಯ್ತೋ ಅವು ನಾನ್ ಮೆಟಲ್ಸ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡಿಬಿಡ್ತೀವಿ. ಓಕೆ ಸರ್. ಎಲ್ಲಿ ಸೈಜ್ ದೊಡ್ಡಿರೋ ಎಲೆಕ್ಟ್ರಾನ್ ಬಿಟ್ಟು ಕೊಡ್ತಾವೋ ಅವನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಅವರ ಮೆಟಲ್ಸ್ ಅಂದ್ರೆ ಎಲೆಕ್ಟ್ರಾನ್ ಡೋನರ್, ನಾನ್ ಮೆಟಲ್ಸ್ ಅಂದ್ರೆ ಎಲೆಕ್ಟ್ರಾನ್ ರಿಸೀವರ್ ಆರ್ ಅಕ್ಸೆಪ್ಟರ್. ಇವು ಸ್ಮಾಲ್ ಇನ್ ಸೈಜ್ ಇರ್ತಾವ, ಇವು ಬಿಗರ್ ಇನ್ ಸೈಜ್ ಇರ್ತಾವ. ಇಲ್ಲಿ ಸ್ಮಾಲ್ ಇನ್ ಸೈಜ್ ಇರೋದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ, ಇಲ್ಲಿ ಬಿಗ್ ಇನ್ ಸೈಜ್ ಇರೋದು ಹೈಲಿ ರಿಯಾಕ್ಟಿವ್ ಆಗಿರುತ್ತೆ. ಇಷ್ಟು ಗೊತ್ತಿತ್ತು ಅಂದ್ರೆ ನೆಕ್ಸ್ಟ್ ಇನ್ನು ಬರ್ತದೆ ಸರ್ ಈ ಒಂದು ಚಾಪ್ಟರ್ ಅಲ್ಲಿ ಅಯನೇಷನ್ ಎಂಥಾಲ್ಪಿ, ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಅಯನೇಷನ್ ಅಂದ್ರೆ ಏನು, ಎಲೆಕ್ಟ್ರಾನ್ ರಿಮೂವ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಚಾಪ್ಟರ್ ಸರ್. ಆಮೇಲೆ ಸರ್ ಇದು ಯಾಕೆ ಕಡಿಮೆ ಆಗುತ್ತೆ ಸೈಜ್ ನಮಗೆ ಅಂತ, ನಮ್ಗೆ ಎಡದಿಂದ ಬಲಕ್ಕೆ ಹೋದಾಗ ಸೈಜ್ ಯಾಕೆ ಕಡಿಮೆ ಆಗುತ್ತೆ, ಮೇಲಿಂದ ಕೆಳಗಡೆ ಬಂದಾಗ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ನಂಬರ್ ಏನಾಗ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಪ್ರೋಟಾನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮ್ಗೆ ಈ ಕಡೆ ಲೆಫ್ಟ್ ಇಂದ ರೈಟ್ ಹೋದಾಗ ಏನಾಗುತ್ತೆ ಸರ್, ಅದೇ ಸೇಮ್ ಆರ್ಬಿಟಲ್ ಎಲೆಕ್ಟ್ರಾನ್ ಆಡ್ ಆಗ್ತಾ ಹೋಗುತ್ತೆ. ಹಾ ಸರ್, ಪ್ರೋಟಾನ್ಗಳ ಸಂಖ್ಯೆ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ. ಈಗ ಇಲ್ಲಿ ಆರ್ಬಿಟಲ್ ಇದೆ ಸರ್, ಇದಕ್ಕೆ ಎಲೆಕ್ಟ್ರಾನ್ಸ್ ನೆಕ್ಸ್ಟ್ ಎಲೆಕ್ಟ್ರಾನ್ ಕೂಡ ಇದಕ್ಕೆ ಆಡ್ ಆಗ್ತಾ ಹೋಗುತ್ತೆ ಇದೇ ಆರ್ಬಿಟಲ್. ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಅಫಿನಿಟಿ ಜಾಸ್ತಿ ಆಗ್ಬಿಡುತ್ತೆ ಸರ್. ಸೊ ಅವಾಗ ಸೈಜ್ ಕಡಿಮೆ ಆಗ್ಬಿಡುತ್ತೆ. ಸೊ ಬಟ್ ಇಲ್ಲಿ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಇಲ್ಲಿತ್ತು ಅಂದಾಗ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಈ ಆರ್ಬಿಟಲ್ ಆಡ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಎಲೆಕ್ಟ್ರಾನ್ ಈ ಆರ್ಬಿಟಲ್ ಆಡ್ ಆಗುತ್ತೆ. ಶೆಲ್ ಚೇಂಜ್ ಆಗ್ತಾ ಬರುತ್ತೆ. ಆರ್ಬಿಟಲ್ ಏನಿರುತ್ತೆ ಅದು ಶೆಲ್ ಅಲ್ಲಿ ಪ್ರೋಟಾನ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ, ನ್ಯೂಕ್ಲಿಯಸ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಎನರ್ಜಿ ಆದ ಹಾಗೆ ನ್ಯೂಕ್ಲಿಯಸ್ ಏನ್ ಮಾಡ್ತಾ ಇರುತ್ತೆ, ಆ ಶೆಲ್ ಅನ್ನು ತನ್ನ ಕಡೆ ಎಳ್ಕೊಂಡು ಶ್ರಿಂಕ್ ಮಾಡುತ್ತೆ. ಹೌದು ಸರ್. ಇಲ್ಲಿ ಹೊಸ ರೂಮ್ಗಳು, ಬೇರೆ ಬೇರೆ ಬೆಡ್ರೂಮ್, ಡಬಲ್ ಬೆಡ್ರೂಮ್, ಟ್ರಿಪಲ್ ಬೆಡ್ರೂಮ್, ಬೆಡ್ರೂಮ್ಗಳು ಶೆಲ್ಸ್ಗಳು ನಂಬರ್ ಆಫ್ ಶೆಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಸೈಜ್ ಜಾಸ್ತಿ ಆದಂಗೆ ಓಡೋಗೋರ ಪ್ರಮಾಣ ಜಾಸ್ತಿ ಆಗುತ್ತೆ. ಒಂದೇ ಬೆಡ್ರೂಮ್ ಅಲ್ಲಿ ಎಲ್ಲರೂ ಮಲಗಬೇಕು, ಇಲ್ಲಿ ಯಾರು ಓಡೋಗಲ್ಲ, ಎಲ್ಲ ಅನನ್ಯತೆಯಿಂದ ಇರ್ತಾರೆ. ಹಾಗಾಗಿ ಈ ಕಡೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಓಕೆ, ನೀವು ಎಂಜಾಯ್ ಮಾಡಿ ಅಷ್ಟೇ, ಸಮಸ್ಯೆ ಏನಿಲ್ಲ. ಪಾಠ ಯಾರಿಗೆ ಅರ್ಥ ಆಗಿದೆ ಅವರಿಗೂ ನಗು ಬರ್ತಾ ಇರುತ್ತೆ, ಅರ್ಥ ಆಗದವರಿಗೆ ನಗು ಬರಲ್ಲ. ಆಟೋಮಿಕ್ ಸೈಜ್ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕ್ಲೋರಿನ್ ಪರಮಾಣುವಿನ ಎಲೆಕ್ಟ್ರಾನ್ ವಿನ್ಯಾಸ. ಓಕೆ ಸರ್. ಇವುಗಳಲ್ಲಿ ಯಾವುದು ಅಂತ ಇಲ್ಲಿ ನಮಗೆ ಆಟೋಮಿಕ್ ನಂಬರ್ ಗೊತ್ತಿದ್ರೆ ಸಾಕು. ಹಾ ಸರ್. ಇಲ್ಲಿ ನಾವು ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಓಕೆ ಸರ್. ದಟ್ ಇಸ್ ಆಟೋಮಿಕ್ ನಂಬರ್ 11. ಓ, ದಟ್ ಇಸ್ ದ 18. ದಟ್ ಇಸ್ ದ 17. ಹಾ ಸರ್. ನೆಕ್ಸ್ಟ್ 2 7 ಈ ತರ ಇರದೇ ಬಿಡು, ಔಟರ್ ಮೋಡ್ ಸೆಲ್ ಆ ತರ ಇರಲ್ಲ, ಬೇಡ ಬಿಡಿ. 10 17 ಅಂತ. ಬಟ್ ಇದು ರಾಂಗ್ ಎಲೆಕ್ಟ್ರಾನ್. ಬಟ್ ನಮಗೆ ಫಿಲ್ಅಪ್ ಮಾಡ್ತಾ ಹೋದಾಗ ಗೊತ್ತಾಗ್ಬಿಡುತ್ತೆ ಸರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ನಮ್ಮ ಹಳೆ ಕೋಡ್ ಕ್ಲಾಸ್ಗಳು ನಿಮ್ಗೆ ಕೇಳಿದೆ ಸರ್ ಈಸಿಯಾಗಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದು ಮರೆಯೋದಿಲ್ಲ ಆ ಕ್ಲಾಸ್ಗಳು ಕೇಳಿಬಿಟ್ಟೆ. ತುಂಬಾ ನನ್ನ ಫೇವರೇಟ್ ಕ್ಲಾಸ್ ಇದೆ. ಹಾ ಸರ್. 11 ಇದ್ರೆ ಇದಕ್ಕೆ ನಾವು ಸೋಡಿಯಂ ಆಟಮ್ ಅಂತ ಕರಿತೀವಿ. ಹಾ ಸರ್. ನೆಕ್ಸ್ಟ್ 18 ಇದ್ರೆ ಆರ್ಗಾನ್ ಸರ್, ಆರ್ಗಾನ್ ಆಟಮ್ ಅಂತ ಕರಿತೀವಿ. ಹಾ ಸರ್. 17 ಇದಕ್ಕೆ ಕ್ಲೋರಿನ್ ಆಟಮ್ ಅಂತ ಕರಿತೀವಿ. ಕ್ಲೋರಿನ್ ಅಲ್ಲ. ಹಾ ಸರ್, ಕ್ಲೋರಿನ್. ಕ್ಲೋರಿನ್ ಪರಮಾಣುವಿನ ಎಲೆಕ್ಟ್ರಾನ್. ಕೆಲವು ವಿಷಯಕ್ಕೆ ಏನು ಕನ್ಫ್ಯೂಷನ್ ಸರ್, ಇಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಡ್ತಾರೆ ಹಿಂಗೆ 1s2 ಹಿಂಗೆ 2s. ಈ ನಮಗೆ ಏನು ಸಬ್ಷನಲ್ಲಿ ನಾವು ಎಲೆಕ್ಟ್ರಾನ್ಸ್ ಫಿಲ್ಅಪ್ ಮಾಡ್ತಾ ಹೋಗ್ತೀವಿ. ಸೊ ಬಟ್ ಇಲ್ಲಿ ಏನು ಮಾಡ್ತಾರೆ 2 8 18 ಹಿಂಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಸ್ಟೇಬಲ್ ಇದರಲ್ಲಿ. ಹಾಂ ಸರ್, ಅಂದರೆ ನಮ್ಮ ಮೇನ್ ಶೆಲ್ ಪ್ರಿನ್ಸಿಪಲ್ ಶೆಲ್ ಕೊಟ್ಟಿದ್ದಾರೆ ಸರ್ ಇಲ್ಲಿ KLMN ಶೆಲ್ಲಲ್ಲಿ. ಸರ್ ನಮ್ಗೆ ಎಷ್ಟೆಷ್ಟು ಎಲೆಕ್ಟ್ರಾನ್ಸ್ ಫಿಲ್ಅಪ್ ಇಲ್ಲಿ ನೋಡಿ ಸರ್, K ಶೆಲ್ ಬಂದಾಗ 2 ಎಲೆಕ್ಟ್ರಾನ್ಸ್ ಫಿಲ್ಅಪ್ ಆಗುತ್ತೆ, L ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ಸು, M ಶೆಲ್ಲಲ್ಲಿ 18 ಎಲೆಕ್ಟ್ರಾನ್ಸ್ ಬರುತ್ತೆ ನಮಗೆ. ಸೊ ಹಾಗಾಗಿ ಏನಾಗುತ್ತೆ ನಿಮಗೆ ನೋಡಿ ಸರ್ 2 ಇದೆ, ಇಲ್ಲಿ 8 ಇದೆ. ನೆಕ್ಸ್ಟ್ ನಮ್ಗೆ ಏನು ಬರಬೇಕಿತ್ತು 18 ಅಂದರೆ ಅಟಾಮಿಕ್ ನಂಬರ್ 17 ಕೊಟ್ಟಿದ್ದಾರೆ. ಬಟ್ ಇಲ್ಲಿ 8 ಹಾಕಿ 17 ಆಗೋದು 18 ಆಗುತ್ತೆ. ಹಾಗಾಗಿ ಇದು ರಾಂಗ್ ನಮಗೆ ಈಗ. ಸೊ ಈಗ 2 8 ಇದೆ, ನೆಕ್ಸ್ಟು 7 ಬಂದರೆ ನಮ್ಗೆ ಏನಾಗುತ್ತೆ 17 ಆಗುತ್ತೆ. ಹಾಗಾಗಿ ಸೊ ಇದು ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಆಕ್ಟಿವ್ ಸ್ಟೇಟ್ ಅಂತ ಬರ್ತೀವಿ. ಹಾಂ ಸರ್. ಒಂದು ಎಲಿಮೆಂಟ್ ಏನಾಗ್ತಾ ಇರುತ್ತೆ ಅಂದರೆ ಇಲ್ಲಿ 2 ಇದು ಒಂದು ಡ್ರಾಬ್ಯಾಕ್. ಹಾಂ ಸರ್. ಏನು ಒಂದು ಎಲಿಮೆಂಟ್ ಇದೆಯಲ್ವಾ, ಈ ಆಕ್ಟೇಟ್ ಸ್ಟೇಟಿಗೆ ಬರ್ಲಿಕ್ಕೆ ಏನು ಮಾಡ್ತಾ ಇರುತ್ತೆ, ಟ್ರೈ ಮಾಡ್ತಾರೆ. ಹಾಂ ಸರ್. ಆ ಆಕ್ಟೇಟ್ ಸ್ಟೇಟಿಗೆ ಬರ್ಲಿಕ್ಕೆ ಏನು ಆ ಎಲಿಮೆಂಟ್ಗಳು ಟ್ರೈ ಮಾಡ್ತಾ ಇರುತ್ತಲ್ವಾ, ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಓಕೆ ಸರ್. ಹೌದು. ಅದು ಆಕ್ಟಿವ್ ಸ್ಟೇಟ್ ಅಲ್ಲಿ ಇತ್ತು ಅಂದ್ರೆ ಅದು ಸ್ಟೇಬಲ್ ಎಲಿಮೆಂಟ್, ಎಲೆಕ್ಟ್ರಾನ್ ಕೊಡೋದು ಇಲ್ಲ, ತಗೊಳ್ಳೋದು ಇಲ್ಲ, ಮಾಡೋದು ಇಲ್ಲ. ಹೌದು. ನಾವೀಗ 18 ಗ್ರೂಪ್ಸ್ ಎಲಿಮೆಂಟ್ಸ್ ನೋಬೆಲ್ ಗ್ಯಾಸ್ ಎಲ್ಲ ಆಕ್ಟಿವ್ ಸ್ಟೇಟ್ ಅಲ್ಲಿ ಇದಾವೆ. ಹೌದು ಸರ್. ಎಲ್ಲ ಅಷ್ಟಕ ಸ್ಥಿತಿಯಲ್ಲಿ ಇದಾವೆ. ಹೌದು. ಹಾಗಾಗಿ ಇಲ್ಲಿ ಇದೇ ಸೋಡಿಯಂ ಇದೆಯಲ್ಲ, ಕ್ಲೋರಿನ್ ಇದೆಯಲ್ವಾ, ಇದೇ ಕ್ಲೋರಿನ್ ಸೋಡಿಯಂ ಇಂದ ಒಂದು ಎಲೆಕ್ಟ್ರಾನ್ ತಗೊಂಡು 2 8 8 ಆಕ್ಟಿವ್ ಸ್ಟೇಟಿಗೆ ಬಂದು ಸ್ಟೇಬಲ್ ಆಗುತ್ತೆ ಸರ್. ಸ್ಟೇಬಲ್ ಆಗುತ್ತೆ. ಬಟ್ ನಮಗೆ ಬರೀ ಎಲ್ಲ ಕ್ಲೋರಿನ್ ಅಷ್ಟೇ ಕೇಳಿದಕ್ಕೋಸ್ಕರ ಅವರೇ ಕೊಟ್ಟಿದ್ದಾರೆ ಸರ್ ಪರಮಾಣು ಸಂಖ್ಯೆ. ಸೊ ಹಾಗಾಗಿ ನಮಗೆ ಇದು 2 8 7. ಕ್ವಶನ್ ನಂಬರ್ 7, ಆವರ್ತಕ ಕೋಷ್ಟಕದ 18ನೇ ಗುಂಪಿನ ಮೂಲ ಧಾತುಗಳನ್ನು ಏನೆಂದು ಕರೆಯುತ್ತಾರೆ ಸರ್? ಇವಾಗಿನ ಡಿಸ್ಕಸ್ ಮಾಡಿ ಸರ್. ಅದು ನೋಬೆಲ್ ಗ್ಯಾಸ್. ಹಾಂ ಸರ್, ನೋಬೆಲ್ ಗ್ಯಾಸ್ ಅಂತ ಹೇಳ್ತಾ ಹೋಗ್ತೀವಿ ಸರ್. ಇವೆಲ್ಲ ಗಾಳಿಲಿರೋ ಆಮ್ಲಜನಕ, ನೈಟ್ರೋಜನ್ ಆವಿಷ್ಕಾರ ಮಾಡಬೇಕಾದ್ರೆ ಅಕಸ್ಮಾತ್ವಾಗಿ ಸಿಕ್ಕಂತ ಗ್ಯಾಸಸ್ಗಳಿಗೆ ಏರೋಜನ್ಸ್ ಅಂತಾನೂ ಕೂಡ ಕರೀತೀವಿ. ಹಾಂ ಹಾಂ ಸರ್.
ಏರೋಸನ್ಸ್. ಓಕೆ. ಇವು ಇನ್ಆಕ್ಟಿವ್ ಕೆಮಿಕಲಿ ತುಂಬಾ ಇನರ್ಟ್ ಗ್ಯಾಸ್ ಗ್ಯಾಸ್ ಅಂತಾನು ಕೂಡ ಕರಿತೀವಿ. ಹಾಂ ಸರ್. ರೇರ್ ಆಗಿ ಸಿಗೋದ್ರಿಂದ ರೇರ್ ಗ್ಯಾಸ್ಗಳು ಅಂತಾನು ಕರಿತೀವಿ. ಹಾಂ ಸರ್. ರೇರ್ ಗ್ಯಾಸ್ ಅಂತಾರೆ. ಹಾಂ ಸರ್. ಆಮೇಲೆ ಜಾಸ್ತಿ ರಿಯಾಕ್ಟ್ ಆಗದೇ ಇರೋದ್ರಿಂದ ನೋಬೆಲ್ ಗ್ಯಾಸಸ್ ಅಂತಲೂ ಕೂಡ ಗ್ಯಾಸಸ್ ಅಂತಾನು ಕೂಡ ಕರಿತಾ ಹೋಗ್ತೀವಿ ಸರ್. ಇವೆಲ್ಲ ನಮ್ಮ ಪ್ರೆಡಿಕ್ಟಬಲ್ 18 ಸರ್. ಹಾಂ ಸರ್. ನಮಗೆ ಎಲ್ಲಿ ಅಪ್ ಟು ಹೀಲಿಯಂ ಇಂದ ಹಿಡ್ಕೊಂಡು ಇದು ಆಲ್ಕಲಿ ಮೆಟಲ್ಸ್ ಫಸ್ಟ್ ಗ್ರೂಪ್ ಅಲ್ಲಿ ಇರುತ್ತೆ. ಹಾಂ ಸರ್. ಹ್ಯಾಲೋಜನ್ಸ್ 17ನೇ ಗ್ರೂಪ್ 17th ಗ್ರೂಪ್ ಅಲ್ಲಿ ಸೇರಿರುತ್ತೆ. ಯಾವುದು ಹ್ಯಾಲೋಜನ್ಸ್ಗಳು ಫ್ಲೋರಿನ್, ಕ್ಲೋರಿನ್. ಹಾಂ ಸರ್. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸ್ಟೇಟೇನ್ ಅಂತ ಇನ್ನೊಂದು ಆ್ಯಡ್ ಆಗುತ್ತೆ ಸರ್ ನಮಗೆ. ನೆಕ್ಸ್ಟ್ ಮೆಟಲೈಟ್ಸ್. ಹಾಂ ಸರ್. ಒಂಥರ ಗಂಡು ಹೆಣ್ಣು ಎರಡು ಸರ್. ನಾನ್ ಮೆಟಲ್ ಹಾಂ ಸರ್. ಎರಡು ಪ್ರಾಪರ್ಟಿಯನ್ನು ತೋರಿಸ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಮೆಟಲಾಯ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಇವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಜಂಕ್ಷನ್ ಮಧ್ಯೆ ಬರುತ್ತೆ ಸರ್. ಮೆಟಲ್ಸ್ ಹೋಗಿ ಇನ್ನೇನ್ ನಾನ್ ಮೆಟಲ್ಸ್ ಪ್ರಾಪರ್ಟಿ ಬರಬೇಕು, ಆ ಕಡೆ ಈ ಕಡೆ ಎರಡೂ ಪ್ರಾಪರ್ಟಿನ ತಗೊಳುತ್ತೆ. ಈ ಒಂದು 6-7 ಎಲಿಮೆಂಟ್ ಗೆ ನಾವೇನಂತ ಕರೀತೀವಿ? ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಈ ಬಗ್ಗೆ ಆಪ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ತುಂಬಾ ಇನ್ಫಾರ್ಮೇಶನ್ ಇದೆ ಸರ್ ಅದ್ರ ಬಗ್ಗೆ. ಮೆಂಡಲಿನ್ ಅವರ ಆವರ್ತಕ ಪ್ರಮುಖ ನ್ಯೂನ್ಯತೆ ಏನು ಅಂತ. ಹಾಂ ಸರ್. ಮೆಂಡಲಿನ್ ಅವರ ಇದ್ರದ್ದು ಏನಪ್ಪಾ ಅಂದ್ರೆ ಸಿಂಪಲ್ ಹೈಡ್ರೋಜನ್ ನ ಸ್ಥಾನ. ಫಸ್ಟ್ ಸರ್ ಲಾ ಆಫ್ ಟ್ರೈಡ್ಸ್ ಇಂದ ಬರ್ತೀವಿ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟಿವ್ಸ್ ಅಂತ ಬರ್ತೀವಿ. ನೆಕ್ಸ್ಟ್ ಬಂದು ನಮಗೆ ಮೆಂಡಲಿಯಸ್ ಕ್ಲಾಸ್ ಸರ್. 7 ಅವರ್ ಕ್ಲಾಸ್. ಹಾಂ ಸರ್. ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ಸರ್ ಕ್ಲಾಸ್. ನಾನು ಪ್ರೆಡಿಕ್ಟಬಲ್ ಕ್ಲಾಸಿಫಿಕೇಶನ್ ಹೆಂಗೆ ಸ್ಟಾರ್ಟ್ ಹಾಂ ಮಾಡಿದೆ. ಸರ್. ಹಾಂ. ನೆಕ್ಸ್ಟ್ ಡೊಬೈರ್ನರ್ ಹೇಗೆ ಕ್ಲಾಸಿಫಿಕೇಶನ್ ಹೌದು. ನ್ಯೂಲ್ಯಾಂಡ್ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ದ. ನೆಕ್ಸ್ಟ್ ಮೆಂಡಲಿವ್ ಯಾವ ತರ. ಮತ್ತೆ ಅದ್ರ ಮಧ್ಯೆ ಇನ್ನೊಂದಿಬ್ರು ಸೈಂಟಿಸ್ಟ್ ಅವೆಲ್ಲ ಓದಿ ಹೌದು. ಮತ್ತೇನ್ ಮಾಡೋ ಕೆಲಸ ಇಲ್ಲ. ಹೌದು ಸರ್. ಬುಕ್ ಓದೋದು, ವಿಡಿಯೋ ಮಾಡೋದು, ಹುಡುಗರಿಗೆ ಕಳಿಸೋದು. ಹಾಂ ಸರ್. ತುಂಬಾ ಚೆನ್ನಾಗಿದೆ ಪ್ರೆಡಿಕ್ಟಬಲ್ ನೋಡಿ. ಅದು ನೋಡ್ಕೊಳ್ಳಿ. ಇಲ್ಲಿ ಮೇನ್ ಡ್ರಾಬ್ಯಾಕ್ ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಸರ್. ಹಾಂ ಸರ್. ನಾವು ಹೈಡ್ರೋಜನ್ ನಾವು ಕೆಲವು ಸತಿ ಇನ್ ಕೇಸಲ್ಲಿ ಹೈಡ್ರೋಜನ್ ಎಲೆಕ್ಟ್ರಾನ್ ಕೊಟ್ಟು ಪಾಸಿಟಿವ್ ಚಾರ್ಜ್ ಬಂದ್ಬಿಡುತ್ತೆ. ಹಾಂ ಸರ್. ಹೌದು. ಎಕ್ಸಾಂಪಲ್ ಈಗ ಹೈಡ್ರೋಜನ್ NH 3 ಹೈಡ್ರೋಜನ್ ತಗೊಂಡು NH3 ಆಗುತ್ತೆ. ಹೌದು ಸರ್. ನೋಡಿ ಇದು ನಾನ್ ಮೆಟಲ್, ಇದು ನಾನ್ ಮೆಟಲ್. ಹಾಂ. ಆದ್ರೆ ಇನ್ನೊಂದು ಕ್ಲೋರಿನ್ ತಗೊಳುತ್ತೆ, ಅವಾಗ ಏನಾಗುತ್ತೆ? NH4 ಪ್ಲಸ್. ಈ ಹೈಡ್ರೋಜನ್ ಏನ್ ಮಾಡ್ಬಿಡುತ್ತೆ ಅಂದ್ರೆ ಪಾಸಿಟಿವ್ ಅಯಾನ್ ಮೀನ್ಸ್ ಮೆಟಲ್ಸ್ ತರ ಏನ್ ಮಾಡುತ್ತೆ? ಕ್ಯಾರೆಕ್ಟರ್. ಹಾಂ ಸರ್. ನಾನ್ ಮೆಟಾಲಿಕ್ ಮೆಟಾಲಿಕ್ ಎರಡು ಕ್ಯಾರೆಕ್ಟರ್. ಸಮ್ ಕೇಸಲ್ಲಿ ಅದೇ ಯಾವ ಪ್ಲೇಸ್ ಅಲ್ಲಿ ಇರಬೇಕು ಅಂತ ಅದು ಗೊತ್ತಾಗಿಲ್ಲ ಸರ್. ಇದೆ. ಇದು ಆಕ್ಚುಲಿ ಪ್ರೆಸೆಂಟ್ ಮಾಡರ್ನ್ ಪ್ರೆಡಿಕ್ಟೇಬಲ್ ಇದೆಯಲ್ವಾ, ಆ ಮಾಡರ್ನ್ ಪ್ರೆಡಿಕ್ಟೇಬಲ್ ದ ಡ್ರಾಬ್ಯಾಕ್ ಕೂಡ ದ ಪ್ಲೇಸ್ಮೆಂಟ್ ಹೈಡ್ರೋಜನ್. ಓಕೆ ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರ್, ಅತಿ ಹೆಚ್ಚು ವಿದ್ಯುತ್ ಋಣೀಯತೆ ಅಂದರೆ ಎಲೆಕ್ಟ್ರೋನೆಗೆಟಿವ್ ಹೊಂದಿರುವ ಮೂಲಧಾತು ಯಾವುದು ಅಂತ ಕೇಳಿದೆ ಸರ್. ಸರ್ ಇದರಲ್ಲಿ ನಾನು ಅನ್ಕೊಂಡೆ ಸರ್ ಇದು ಎಲೆಕ್ಟ್ರೋನೆಗೆಟಿವಿಟಿ ಅಂದಾಗ ಫ್ಲೋರಿನ್ ಬರುತ್ತೆ ಸರ್. ಇದು ಇಲ್ಲಿ ಅತಿ ಹೆಚ್ಚು ಎಲೆಕ್ಟ್ರೋನೆಗೆಟಿವಿಟಿ ಯಾವುದು ಅಂದ್ರೆ ನೆಗೆಟಿವಿಟಿ ಹಾಂ ಸರ್ ಯಾವುದು ಅಂತ ಕೇಳಿದ್ರೆ ಫ್ಲೋರಿನ್. ಹಾಂ ಸರ್. ಓಕೆ. ಫಸ್ಟ್ನೇದು. ಹಾಂ ಸರ್. ಎರಡನೇದು ಎಲೆಕ್ಟ್ರೋನೆಗೆಟಿವಿಟಿ ಯಾವುದು ಅಂತ ಕೇಳಿದ್ರೆ ಸೆಕೆಂಡ್ ಯಾವುದು ಅಂತ ಕೇಳಿದ್ರೆ ಕ್ಲೋರಿನ್. ಹಾಂ ಸರ್. ಇದು ಎಲೆಕ್ಟ್ರೋನೆಗೆಟಿವಿಟಿ ಸರ್. ಬಟ್ ಇಲ್ಲಿ ಇನ್ನೊಂದು ಕ್ವಶನ್ ಬರ್ತಾನೆ ವಿಜಿ, ಎಲೆಕ್ಟ್ರಾನ್ ಅಫಿನಿಟಿ. ಓಕೆ ಸರ್. ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರೀತೀವಿ. ಹಾಂ ಸರ್. ಅದು ಎಲೆಕ್ಟ್ರಾನ್ ಋಣೀಯತೆ ಇಲ್ಲಿ ಕೇಳಿರೋದು. ಓಕೆ ಸರ್. ಓಕೆ ಸರ್. ಆದ್ರೆ ಅತಿ ಹೆಚ್ಚು ಋಣೀಯತೆ ಫ್ಲೋರಿನ್. ಹೌದು ಸರ್. ಸೆಕೆಂಡ್ ಕೇಳಿದ್ರೆ ಕ್ಲೋರಿನ್. ಓಕೆ. ಬಟ್ ಇಲ್ಲಿ ಊಟ ಏನಪ್ಪಾ ಅಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಯಾವುದು ಅಂತ ಕೇಳಿದ್ರೆ ಹಾಂ ಸರ್ ನಾವು ಫ್ಲೋರಿನ್ ಹಾಕಿದ್ರೆ ಚೆಂಬು. ರೈಟ್ ಆನ್ಸರ್ ಕ್ಲೋರಿನ್. ಓಕೆ ಸರ್. ಯಾಕೆ ಫ್ಲೋರಿನ್ ಹಾಕಿದ್ರೆ ರೈಟ್ ಅಂದ್ರೆ ಫ್ಲೋರಿನ್ ಒಂದು ಎಲೆಕ್ಟ್ರಾನ್ ಬೇಕು, ಇಮಿಡಿಯೇಟ್ ಬೇಕು, ಹೇಳ್ಕೊಂಡ್ಬಿಡುತ್ತೆ. ಒಂದೇ ಎಲೆಕ್ಟ್ರಾನ್ ಬೇಕು ಸರ್. ಅದಕ್ಕೆ ಏನಾಗುತ್ತೆ? ಸೈಜ್ ಚಿಕ್ಕದಿರೋದ್ರಿಂದ ಸ್ಯಾಟಿಸ್ಫೈಡ್. ಹೌದು ಸರ್. ಜಾಗ ಒಬ್ರದ್ದು ಸೀಟ್ ಇತ್ತು, ಹೌದು, ಹೇಳ್ಕೊಂಡ್ಬಿಡ್ತು, ನಾನು ಐ ಆಮ್ ದ ಸ್ಯಾಟಿಸ್ಫೈಡ್. ಹೌದು ಸರ್. ಅಷ್ಟೇ. ಮತ್ತೆ ಇನ್ನೊಂದಕ್ಕೆ ಹೇಳ್ಕೋಬಹುದು, ಆಸೆ ಇರ್ಬೋದು, ಜಾಗ ಇಲ್ಲ ಇದಕ್ಕೆ. ಜಾಗ ಇಲ್ಲ. ಹೌದು. ಹಾಗಾಗಿ ಜಾಗನೇ ಇಲ್ಲ ಅಂದ್ರೆ ನನ್ ಬೇಡ ಅಂತ. ಹೌದು ಸರ್. ಹೌದು. ಇದು ಬಡ್ಡಿ ಮಗಂದು ಕ್ಲೋರಿನ್ ಏನ್ ಮಾಡ್ಬಿಡತ್ತೆ? ಎಲೆಕ್ಟ್ರಾನ್ ನೆಗೆಟಿವಿಟಿ ಇರೋದ್ರಿಂದ ಎಲೆಕ್ಟ್ರಾನ್ ಹೇಳ್ಕೊಂಡ್ಬಿಡುತ್ತೆ ಸರ್. ಮತ್ತೆ ಸೈಜ್ ದೊಡ್ಡದಿದೆ. ಹಾಂ ಸರ್. ಎಲೆಕ್ಟ್ರಾನ್ ಹೇಳ್ಕೊಂಡ್ಬಿಡುತ್ತೆ, ಹೇಳ್ಕೊಂಡು ಮತ್ತೆ ಜಾಗ ಇರುತ್ತೆ. ಇನ್ನು ಜಾಗ ಇದೆ ಸರ್, ಇನ್ನು ಎಲೆಕ್ಟ್ರಾನ್ ತಗೊಳಕ್ಕೆ ಜಾಗ ಇರುತ್ತೆ. ಅದಕ್ಕೆ ಮಾಡುತ್ತೆ, ಇನ್ನು ಬೇರೆ ಕಡೆ ಕೊಡ್ತೀರಾ ಅಂತ ಏನ್ ಮಾಡುತ್ತೆ? ಅದನ್ನ ನೋಡ್ತೊಳ್ತೇವೆ, ಟ್ರೈ ಮಾಡುತ್ತೆ. ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಇರೋದು ಯಾವುದು ಅಂತ ಕೇಳಿದ್ರೆ ಕ್ಲೋರಿನ್. ಓಕೆ ಸರ್. ಎಲೆಕ್ಟ್ರಾನ್ ನೆಗೆಟಿವಿಟಿ ಯಾವ್ದಪ್ಪ ಅಂತ ಕೇಳಿದ್ರೆ ಫ್ಲೋರಿನ್. ಓಕೆ ಸರ್. ಪೀರಿಯಾಡಿಕ್ ಟೇಬಲ್ ಬಂದಾಗ ಇನ್ನೂ ಬೇಕಾದಷ್ಟು ಬಸ್ ಕಾನ್ಸೆಪ್ಟ್ಗಳು ನಮ್ಮ ಆ್ಯಪಲ್ಲಿ ಬೇಕಾದಷ್ಟು ಸಿಗ್ತವೆ. ಓಕೆ, ಲಾಸ್ಟ್ ಕ್ವಶನ್ ಅಂತ ಅನ್ಕೊಂಡಿ ಸರ್ ಇದು ನಮಗೆ. ಸೊ ಒಂದು ಕಕ್ಷೆಯಲ್ಲಿ ಇರಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಕೇಳಿದೆ ಸರ್ ಇದು. ಸೊ ನಮಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸರ್, 2n² ಅಂತ ಹೇಳ್ತೀವಿ ಸರ್. ನಮಗೆ ಕ್ವಾಂಟಮ್ ನಂಬರ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಹಾಂ ಸರ್. ಸೊ ಅಲ್ಲಿ ನಮಗೆ 2n² ನಂಬರ್ ನಮಗೆ ಯಾವ ಶೆಲ್ ಇದೆ ಅಲ್ವಾ, ಆ ಶೆಲ್ದು ನಮಗೆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ ಅಂತ ಹೇಳ್ತಾ ಹೋಗ್ತೀವಿ ಸರ್. ಕೆ ಶೆಲ್ಗೆ n = 1 ತಗೊಂತೀವಿ. ಹಿಂಗೆ ನಾವು ಅಲ್ಲಿ ಕೆ ಶೆಲ್ ತಗೊಂಡಾಗ ಏನಾಗುತ್ತೆ ಸರ್, ಈಗ n = 1 ಅಂದಾಗ 2 × ನಮಗೆ 1² ಅಂದರೆ ಎಷ್ಟಾಗುತ್ತೆ ಸರ್? ನಮಗೆ
2ನೇ ಬಂದ್ಬಿಡುತ್ತೆ. ಅಂದಾಗ ಕೆ ಶೆಲಲ್ಲಿ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು ಸರ್ 2 ಎಲೆಕ್ಟ್ರಾನ್ಸ್ ನಾವು ಫಿಲಪ್ ಮಾಡ್ಬೋದು. ಹೀಗೆ ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನಾವು ಎಷ್ಟು ಫಿಲಪ್ ಮಾಡ್ಬೋದು ಅದನ್ನ 2n² ಅನ್ನೋ ಫಾರ್ಮುಲಾ ಯೂಸ್ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನ ಹಳೆ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ವಿ ಸರ್. ಕೆ ಶೆಲ್ಲು ಎಲ್ಲು ಮತ್ತು ಎಮ್ ಎನ್ ಅಂತ ಬಂದಾಗ ಹಿಂಗೆ ಕಂಟಿನ್ಯೂ ಆಗುತ್ತೆ ಸರ್. n = 1, n = 2, n = 3, n = 4 ಈ n ವ್ಯಾಲ್ಯೂ ನೀವು ಹಾಕ್ತಾ ಬಂದಾಗ ನಮ್ಗೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಾಂ ಸರ್ 2n ಸ್ಕ್ವಯರ್ ನಾವಿಲ್ಲಿ 2 × 1 ಹಾಂ ಸರ್ ಸ್ಕ್ವಯರ್ that is 2 ಹಾಂ ಸರ್. ನೆಕ್ಸ್ಟ್ 2 × 2 ಸ್ಕ್ವಯರ್ 2 ಸ್ಕ್ವಯರ್ ಹಾಂ ಸರ್ 8 4 that is 8 ಹಾಂ ಸರ್. 2 × 3 3 ಸ್ಕ್ವಯರ್ ಹಾಂ ಸರ್ 18 ಆಗ್ಬಿಡುತ್ತೆ ಸರ್. 18 ಆಗುತ್ತೆ ಸರ್. ಈ ತರ ಹಾಂ ಸರ್ ಈ ನಂಬರ್ಸ್ ಎಲ್ಲ ಒಂದು ಇಲ್ಲಿ ನಂಬರ್ ಹಾಂ ಸರ್ 1 2 3 4 ಇದಕ್ಕೆ ಎಲ್ ಎಮ್ ಎನ್ ಸರ್. ಓಕೆ ಸರ್ ಅಷ್ಟು ಮಾಡಿದ್ರೆ ಆಗಿತ್ತು ಸರ್. ಸೊ ಈಸಿಯಾಗಿ ಕಂಡುಹಿಡ್ಬೋದು ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹಾ, ಸರ್. ಚಾಟ್ ಜಿಪಿಟಿ ಕ್ವಶನ್ ಇದ್ರು ಒಂಥರ ಬೇಸಿಕ್ ಕೆಮಿಸ್ಟ್ರಿನ ಒಂದ್ಸತಿ ರಿಕಾಲ್ ಮಾಡಿದಾಗ ಆಗತ್ತೆ ಸರ್. ನಾನು ನಿನಗೆ ಥ್ಯಾಂಕ್ಸ್ ಅನ್ಬೇಕು. ಹಾ, ಸರ್. ಯಾಕಂದ್ರೆ ಒಂದ್ಸತಿ ರಿಕಾಲ್ ಹೌದು ಮಾಡಿದ್ರೆ ಹೌದು ಸರ್ ಹೌದು ಸರ್ ಆಫ್ಲೈನ್ ಕ್ಲಾಸ್ ಆದ್ಮೇಲೆ ಹಾಂ ಸರ್ ನೋಡಿ ಈ ಥರನೂ ಕ್ಲಾಸ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಇದು ಪಿ ಸಿಯಿಂದ ಡಿ ಸಿಗೆ. ಬಟ್ ನಾವು ಆಪಲ್ ಮಾತ್ರ ತುಂಬ ಸ್ಟ್ಯಾಂಡರ್ಡೈಸ್ಡ್ ಆಗಿ ಇದು ಜಸ್ಟ್ ಸರ್ ಒಂಥರ ಜಲಕ್ ಇದ್ದಂಗೆ ಸರ್. ಆ್ಯಪಲ್ಲಿ ಬಂದಾಗ ನಿಮಗೆ ಈ ರಿಯಲ್ ಏನು ಕ್ಲಾಸಸ್ಗಳು ಅಂತ ಗೊತ್ತಾಗುತ್ತೆ ಸರ್. ಈಸಿ ನೀಟಾಗಿ ಬಿಡಿಸಿ ಕೂಲಾಗಿ ಪೇಷನ್ಸ್ ಆಗಿ ಅಲ್ಲಿ ಕ್ಲಾಸ್ ಮಾಡಿದ್ದೀವಿ. ಮೋಸ್ಟ್ಲಿ ನಿಮಗೆ ಏನೋ ಅರ್ಜೆಂಟ್ ಹೇಳೋಕ್ಕೆ ಗೊಂದಲ ಮಾಡಿದ್ದೀವಿ ಅನ್ಕೋತೀವಿ, ಅಥವಾ ಖುಷಿನೂ ಆಗಿರ್ಬೋದು, ಅರ್ಥನೂ ಆಗಿರ್ಬೋದು. ಒಟ್ಟಾರೆ ಎಲ್ಲರೂ ಚೆನ್ನಾಗಿ ನೋಡಿ ಮತ್ತು ಆ್ಯಪಿಗೆ ಸಬ್ಸ್ಕ್ರೈಬ್ ಆಗಿ ಭಗವಂತ ಎಲ್ಲರಿಗೂ ಒಳ್ಳೆದು ಮಾಡಲಿ. ನಮಸ್ಕಾರ, ಧನ್ಯವಾದಗಳು.